ಈ ಶುಭ ಸಮಾರಂಭಕ್ಕೆ ಆಗಮಿಸಿದ ಅತಿಥಿ ಅಭ್ಯಾಗತರಿಗೆ ಈ ದಿನದ ಶುಭ ನಮನಗಳು. ಸಾವಿರಾರು ರೋಗಿಗಳಿಗೆ ತಮ್ಮ ಅತ್ಯಮೂಲ್ಯ ಸೇವೆಯ ಮೂಲಕ ಆಶಾಕಿರಣವಾಗಿ ಅನೇಕ ವೈದ್ಯರನ್ನು ಸಂಪರ್ಕಿಸಿದರು ಪರಿಹಾರವಾಗದ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಿದ ಹೆಗ್ಗಳಿಕೆ ಡಾಕ್ಟರ್ ಡೆನ್ಸಿಲ್ ಹಾಗೂ ಡಾಕ್ಟರ್ ಕಾಜಲ್ ರವರದು. ಜನಸೇವೆ ಜನಾರ್ದನ ಸೇವೆ ಎಂಬ ಧ್ಯೇಯ ವಾಕ್ಯಕ್ಕೆ ಸೈ ಎನಿಸಿಕೊಂಡಿರುವ ಇವರು ಬೆಳಗಿನಿಂದ ಸಂಜೆಯವರೆಗೂ ತಮ್ಮ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರಿಗೂ ತಮ್ಮ ಸೇವೆಯು ಲಭಿಸುವಂತಾಗಲಿ ಎಂಬ ಆಶಯದೊಂದಿಗೆ ಈ ಕ್ಲಿನಿಕ್ ರೂಪುಗೊಂಡಿದೆ. ಡಾಕ್ಟರ್ ಡೆನ್ಸಿಲ್ ತಮ್ಮ ವೈದ್ಯಕೀಯ ಜೀವನವನ್ನು ಫಾದರ್ ಯಲ್ಲಂಬಿಟ್ಟು ಆರೋಗ್ಯ ಕೇಂದ್ರದಲ್ಲಿ ಪ್ರಾರಂಭಿಸಿ ನಮ್ಮ ಪರಿಸರದಲ್ಲಿ ನೆಟ್ಟ ಸೇವೆಯ ಸಸಿಯು ಹೆಮ್ಮರವಾಗಿ ಬೆಳೆದು 25 ಸಂವತ್ಸರಗಳಲ್ಲಿ ಪೂರೈಸಿರುವರು. ತಮ್ಮ ಅವಿರತವಾದ ಸೇವೆಯ ಫಲವಾಗಿ ಇಂದು ಉದ್ಘಾಟನೆಗೆ ಸಜ್ಜಾಗಿರುವುದೇ ಈ ದಿವ್ಯ ಜ್ಯೋತಿ ಕ್ಲಿನಿಕ್. ಈ ಕ್ಷಣ ಉದ್ಘಾಟನೆಗೊಳ್ಳಲಿರುವ ದಿವ್ಯ ಜ್ಯೋತಿ ಕ್ಲಿನಿಕ್ ಜ್ಯೋತಿಯಂತೆ ಇಲ್ಲಿಗೆ ಬರುವ ರೋಗಿಗಳಿಗೆ ಧೈರ್ಯ ಸಾಂತ್ವನ ನೀಡುವ ಹಾಗೂ ಅವರನ್ನು ಆರೋಗ್ಯವಂತರನ್ನಾಗಿಸುವ ಕೇಂದ್ರವಾಗುವ ಮೂಲಕ ಡಾಕ್ಟರ್ ಡೆನ್ಸಿಲ್ ಹಾಗೂ ಡಾಕ್ಟರ್ ಕಾಜಲ್ ಅವರಿಗೆ ತಮ್ಮ ಸೇವೆಯ ಜೀವನವು ಸಂತೋಷ ಹಾಗೂ ತೃಪ್ತಿದಾಯಕವಾಗಲಿ ಎಂಬುದು ನಮ್ಮೆಲ್ಲರ ಆಶಯ. ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆಗೆ ಬೆನ್ನೆಲುಬಾಗಿ ನಿಂತು ಸಹಕರಿಸುವವರು ಅವರ ಮಾತಾಪಿತರು. ಇಂದು ಈ ಅಮೃತ ಗಳಿಗೆಯಲ್ಲಿ ಡಾಕ್ಟರ್ ಡೆನ್ಸಿಲ್ ಅವರ ಹೆಮ್ಮೆಯ ತಂದೆ ತಾಯಿಯರು ತಮ್ಮ ಮಗನ ಹಿರಿಮೆಯ ಮತ್ತೊಂದು ಗರಿ ಎನಿಸಿಕೊಳ್ಳುವ ದಿವ್ಯ ಜ್ಯೋತಿ ಕ್ಲಿನಿಕ್ ಅನ್ನು ತಮ್ಮ ಅಮೃತ ಹಸ್ತಗಳಿಂದ ಉದ್ಘಾಟಿಸುತ್ತಿದ್ದಾರೆ. ಪಿತನ ಮತ್ತು ಸುತನ ಮತ್ತು ಪವಿತ್ರ ನಾಮದಲ್ಲಿ ಕರ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತನನ್ನು ನಾವೀಗ ಸ್ಮರಿಸೋಣ. ದೇವರು ಮಾಡಿದಂತಹ ಎಲ್ಲ ಒಳ್ಳೆಯ ಕಾರ್ಯಗಳಿಗೋಸ್ಕರ, ಸೂಚಿಸಿದಂಥ ಕೃಪಾ ಆಶೀರ್ವಾದಗಳಿಗೋಸ್ಕರ, ಪವಿತ್ರಾತ್ಮರ ವರದಾನಗಳಿಗೋಸ್ಕರ ಹಾಗೂ ಇಲ್ಲಿಯ ಈ ಯೋಜನೆ ಸಂಪೂರ್ಣಗೊಳಿಸಲು ದೇವರು ನೀಡಿದಂಥ ಎಲ್ಲ ನೆರವನ್ನು ಸ್ಮರಿಸುತ್ತಾ ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತಾ ನಾವು ಹಾಡೋಣ. ये देवा मोगळया सृष्टी आणि मनुष्यार असणारा तुझे सशी उकाशिता सोसर तुवे रोसलोय सुंदर तो केलोय रावळे सारखे नेटो मनुष्यार केलोय होगळी तुका सदा फावो ಕರ್ತರು ನಿಮ್ಮೊಡನೆ ಇರಲಿ. ಸಂತ ಮಾರ್ಕರ ಶುಭ ಸಂದೇಶದಿಂದ ವಾಚನ. ಕರ್ತರೇ ನಿಮಗೆ ಮಹಿಮೆಯಾಗಲಿ. ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರದಿಂದ ಹೊರಟು ಯಾಕೋಬ ಮತ್ತು ಯೋವಾನರ ಸಂಗಡ ಸಿಮೋನ ಹಾಗೂ ಆಂದ್ರೆಯನ ಮನೆಗೆ ಹೋದರು. ಸಿಮೋನನ ಅತ್ತೆ ಜ್ವರದಿಂದ ಮಲಗಿದ್ದಳು. ಇದನ್ನು ಯೇಸುವಿಗೆ ತಿಳಿಸಿದರು. ಯೇಸು ಆಕೆಯ ಬಳಿಗೆ ಹೋಗಿ ಕೈ ಹಿಡಿದು ಎಬ್ಬಿಸಿದರು. ಜ್ವರ ಬಿಟ್ಟು ಹೋಯಿತು. ಆಕೆ ಅವರೆಲ್ಲರನ್ನೂ ಸತ್ಕರಿಸಿದಳು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಭು ಯೇಸುವಿನ ನಾಮದಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. ದೇವರ ನಾಮದಲ್ಲಿ ಪ್ರಾರಂಭಿಸಿದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು, ಯೋಜನೆಗಳನ್ನು ದೇವರು ಸಂಪೂರ್ಣಗೊಳಿಸುತ್ತಾರೆ. ಸರ್ವ ಯೋಜನೆಯನ್ನು ಕಾರ್ಯಗತಗೊಳಿಸುವ, ಪೂರ್ಣಗೊಳಿಸುವ ದೇವರು
ಇಲ್ಲಿ ಒಂದು ಅದ್ಭುತ ಕಾರ್ಯವನ್ನು ನೆರವೇರಿಸಿದ್ದಾರೆ. ದೇವರ ಅಭಯಹಸ್ತದಿಂದ, ದೇವರ ಕೃಪೆ, ಆಶೀರ್ವಾದ, ವರದಾನದಿಂದ ಇಲ್ಲಿ ದಿವ್ಯ ಜ್ಯೋತಿ ಕ್ಲಿನಿಕ್ ಅದರ ಉದ್ಘಾಟನೆಯು ಈವಾಗಲೇ ನೆರವೇರಿದೆ. ಇಲ್ಲಿ ಬರುವಂತಹ ಪ್ರತಿಯೊಬ್ಬ ರೋಗಿಗಳನ್ನು ದೇವರ ಆಶೀರ್ವದಿಸಲು ಹಾಗೂ ಅವರು ಶೀಘ್ರ ಗುಣಮುಖ ಹೊಂದಿ ವೈದ್ಯರ ಹಾಗೂ ಶುಶ್ರೂಷೆ ಮಾಡುವವರ ಸೇವೆಯಿಂದ ತೃಪ್ತರಾಗಿ ಈ ಮೂಲಕ ದೇವರ ನಾಮವು ಮಹಿಮೆ ಪಡಿಸುವಂತಾಗಲಿ ಎಂಬುದಾಗಿ ನಾವೆಲ್ಲರೂ ಭಕ್ತಿಯಿಂದ ಇಲ್ಲಿಯ ಯೋಜನೆಯನ್ನು, ಇಲ್ಲಿಯ ಕೆಲಸ ಕಾರ್ಯಗಳನ್ನು, ಇಲ್ಲಿ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು, ರೋಗಿಗಳನ್ನು, ಇಲ್ಲಿ ಸೇವೆ ನೀಡುತ್ತಿರುವಂತಹ ಎಲ್ಲ ವೈದ್ಯರನ್ನು, ಸೇವೆ ನೀಡುತ್ತಿರುವ ಎಲ್ಲ ಸ್ಟಾಫ್ ಅವರನ್ನು ಸಮರ್ಪಿಸಿ ದೇವರ ಕೃಪೆಗೋಸ್ಕರ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಹಲವಾರು ರೋಗ ರುಜಿನಗಳಿಂದ ಬಾಧಿಸುತ್ತಿರುವ ನರಳುತ್ತಿರುವ ಎಲ್ಲರನ್ನೂ ಪ್ರಭು ಯೇಸುವೇ ನಿಮ್ಮ ಸನ್ನಿಧಿಗೆ ಸಮರ್ಪಿಸುತ್ತೇವೆ. ಈ ದಿವ್ಯ ಕ್ಲಿನಿಕ್ಗೆ ಬರುವ ಎಲ್ಲ ತರಹದ ರೋಗಿಗಳಿಗೆ ಇಲ್ಲಿ ತಾವು ವಾಸಿಸುವ ವೈದ್ಯರ ಹಾಗೂ ಶುಶ್ರೂಷೆ ಮಾಡುವ ಮುಖಾಂತರ ಅವರನ್ನು ಗುಣಪಡಿಸಿರೆಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಲ್ಲಿ ಸೇವೆ ಮಾಡುವ ವೈದ್ಯರು, ದಾದಿಯರು, ಇತರ ಸಹಾಯಕರು ಕೇವಲ ಕರ್ತವ್ಯವನ್ನಷ್ಟು ಮಾಡದೆ ಕ್ರಿಸ್ತ ಯೇಸುವಿನ ಪ್ರೀತಿ ಹಾಗೂ ಕಾಳಜಿಯನ್ನು ಪ್ರತಿಬಿಂಬಿಸುವಂತೆ ಮಾಡುವಂತೆ ನಾವು ಪ್ರಾರ್ಥಿಸುತ್ತೇವೆ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಕಟ್ಟಡ ಕಾರ್ಯಕ್ಕೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ನೆರವಾದ ಉದಾರವಾದ ದಾನಿಗಳಿಗೆ ಹಾಗೂ ಎಲ್ಲರನ್ನು ದೇವರು ಹೇರಳವಾದ ಆಶೀರ್ವಾದಗಳನ್ನು ನೀಡಿ ಅವರನ್ನು ದಯಪಾಲಿಸಲೆಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದು ಕ್ಷಣ ಡಾಕ್ಟರ್ ಡೆನ್ಸಿಲ್, ಡಾಕ್ಟರ್ ಕಾಜಲ್ ಹಾಗೂ ಇಲ್ಲಿ ಸೇವೆ ನೀಡಲು ಇರುವಂತಹ ಪ್ರತಿಯೊಬ್ಬರನ್ನು ದೇವರ ಕರಗಳಿಗೆ ನಾವು ಸಮರ್ಪಿಸೋಣ. ಅವರ ಸೇವೆಯು ದೇವರ ಮೆಚ್ಚುಗೆಗೆ ಪಾತ್ರವಾಗಲು, ಅವರ ಸೇವೆ ಮುಖಾಂತರ ಹಲವಾರು ಜನರು ತಮ್ಮ ಜೀವನದ ಕಷ್ಟ ನೋವುಗಳಿಗೆ ಸ್ಪಂದಿಸಿ ಈ ಮೂಲಕ ಒಳ್ಳೆಯತನವನ್ನು ಹಾಗೂ ಪವಿತ್ರ ಸ್ಪರ್ಶವನ್ನು ಪಡೆದು ದಿವ್ಯ ಜ್ಯೋತಿಯ ಆ ಬೆಳಕು ಎಲ್ಲೆಡೆ ಪಸರಿಸಲು ಎಂಬುದಾಗಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಈ ಕಟ್ಟಡದ ಆಶೀರ್ವಚನವನ್ನು ನಾವೀಗ ನೆರವೇರಿಸ್ತಾ ಇದ್ದೇವೆ. ಪವಿತ್ರ ಪಿತನೇ, ಸರ್ವಶಕ್ತ ತಂದೆಯೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರು ಗುಣಪಡಿಸುವ ಶಕ್ತಿಯಲ್ಲಿ ನಂಬಿಕೆ ಇಟ್ಟು ಅಸಂಖ್ಯಾತ ಜನರು ತಮ್ಮ ರೋಗ ರುಜಿನಗಳಿಂದ ಗುಣ ಹೊಂದಿದರು, ಆಧ್ಯಾತ್ಮಿಕ ಶಾಂತಿಯನ್ನು ಅನುಭವಿಸಿದರು. ಈ ಕ್ಲಿನಿಕ್ ಕೇವಲ ವೈದ್ಯರ ಹಾಗೂ ಔಷಧಿಗಳ ಕೇಂದ್ರವಾಗಿರದೆ ನಿಮ್ಮ ಕುಮಾರರ ಪ್ರೀತಿ ಹಾಗೂ ಸೇವೆಯ ಸೌಖ್ಯದಾಯಕ ಕೇಂದ್ರವಾಗಿರಲಿ. ಇಲ್ಲಿಗೆ ಬರುವ ಅಸಂಖ್ಯಾತ ಜನರು ಗುಣಮುಖರಾಗುವಂತೆ ನಂಬಿಕೆಯಿಂದ ತುಂಬಿದವರಾಗಿ ವೈದ್ಯರೊಂದಿಗೆ ಶುಶ್ರೂಷಕರೊಂದಿಗೆ ಸಹಕರಿಸಿ ಗುಣಮುಖರಾಗಲಿ. ಇವರೆಲ್ಲರೂ ದೈವ ಪ್ರತಿನಿಧಿಗಳಾಗಿ ಸೇವೆ ಮಾಡುವವರಾಗಲಿ. ಪ್ರತಿಯೊಬ್ಬ ರೋಗಿಯಲ್ಲೂ ಅವರು ಪ್ರಭು ಯೇಸುವನ್ನು ಕಾಣಲಿ. ಇಲ್ಲಿಂದ ಔಷಧ ಉಪಚಾರಗಳನ್ನು ಪಡೆದು ಹಿಂತಿರುಗುವವರು ಶಾಂತಿಯನ್ನು, ಸಂತೋಷವನ್ನು ಅನುಭವಿಸುವಂತೆ ಮಾಡಿರಿ. ಕರುಣಾಳು ತಂದೆ, ಈ ಆರೋಗ್ಯ ಕೇಂದ್ರವನ್ನು, ಈ ಕ್ಲಿನಿಕ್ ಅನ್ನು ನಿಮ್ಮ ಅಭಯಹಸ್ತದಿಂದ ಆಶೀರ್ವದಿಸಿರಿ. ಇಲ್ಲಿ ಸೇವೆ ಮಾಡುವವರು ಯಾವ ವಿಧವಾದ ಆಸೆ ಆಮಿಷಕ್ಕೆ ಒಳಗಾಗದೆ ನಿಮ್ಮ ಮಹಿಮೆಗಾಗಿ ದುಡಿಯುವಂತೆ ಮಾಡಿರಿ. ಇಲ್ಲಿ ದುಡಿಯುವ, ಇಲ್ಲಿಗೆ ಬಂದು ಹೋಗುವ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು, ನೆಮ್ಮದಿಯನ್ನು ಕರುಣಿಸಿರಿ. ನಿಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. देखले हवे उदा देवळाच्या उजव्याता वाढोन येऊचे आणि कोणासशी ते उदक पावले ते सगळेच बचाव झाले आणि ते म्हणाले सर्वेच
ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಿದ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ದೇವರ ಆಶೀರ್ವಾದಕ್ಕಾಗಿ ನಾವು ಶಿರಗಳನ್ನು ಭಾಗಿಸೋಣ. ಸರ್ವಶಕ್ತ ದೇವರು ನಿಮ್ಮನ್ನು ಪೋಷಿಸಲು, ನಿಮ್ಮ ಮಧ್ಯದಲ್ಲೂ ನಿಮ್ಮನ್ನು ಕಾಪಾಡಲು, ನಿಮ್ಮಲ್ಲೂ ನಿಮಗೆ ದಾರಿ ತೋರಲು, ನಮ್ಮ ಮುಂದೆಯೂ ನಿಮಗೆ ಕಾವಲಾಗಿರಲು, ನಿಮ್ಮ ಹಿಂದೆಯೂ ನಿಮ್ಮನ್ನು ಆಶೀರ್ವದಿಸಲು, ನಿಮ್ಮ ಮೇಲೆಯೂ ಇರುವವರಾಗಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾಕಾಲ ಕಾಯ್ದು ಕಾಪಾಡಲಿ. ಮುರಿಯೇ ಕ್ರಿಸ್ತ ಮಾಯೇ tu am și mai sărni, ulo mata maie, ami tu ci burni, tu am și mai, tu am kanzai, tu ce să și etau, vignan varan suka duka, mai tu so adar matau, vignan पुत्र सोवे अमर यशमानी वांका बगिन कुछ करवे तेरा काम चलवा दुश्मन पे बाबा चरण गोविंद ಈ ಕಾರ್ಯಕ್ರಮದ ಗೌರವ ಅತಿಥಿಗಳಾದ ವಂದನೀಯ ಫಾದರ್ ಸೈಮನ್ ಡಿಸೋಜಾ, ಬೆನಕ ಆರೋಗ್ಯ ಕೇಂದ್ರ ಉಜಿರೆ ಇದರ ನಿರ್ದೇಶಕರಾದ ಡಾಕ್ಟರ್ ಗೋಪಾಲ್ ಕೃಷ್ಣ ಭಟ್, ಡಾಕ್ಟರ್ ಅಶ್ವಿನ್ ಉದ್ಯಾವರ, ಅಶ್ವಿನಿ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಉಜಿರೆ ಇವರೆಲ್ಲರನ್ನೂ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಡಾಕ್ಟರ್ ಡೆನ್ಸಿಲ್ ನೊರೊನರವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅತಿಥಿಗಳಿಗೆ ವೇದಿಕೆಗೆ ಸ್ವಾಗತಿಸುವುದು. ಅತಿಥಿ ದೇವೋ ಭವ ಅಂದರೆ ಅತಿಥಿಗಳು ದೇವರಿಗೆ ಸಮ. ಮನೆಗೆ ಬಂದ ಅತಿಥಿಗಳನ್ನು ಗೌರವದಿಂದ ಸ್ವಾಗತಿಸುವುದು ಭಾರತೀಯ ಸಂಪ್ರದಾಯ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಮಹನೀಯರನ್ನು ಆದರದಿಂದ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಕಾಜಲ್ ರವರು. ಎಲ್ಲರಿಗೂ ಶುಭ ದಿನ. ದಿವ್ಯಜ್ಯೋತಿ ಕ್ಲಿನಿಕ್ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲು ಸಂತೋಷ ಪಡುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವ ನಮ್ಮದೇ ಆದ ವಂದನೀಯ ಫಾದರ್ ಸೈಮನ್ ಡಿಸೋಜಾ, ಧರ್ಮಗುರುಗಳು ಸಂತ ಅಂತೋನಿ ಚರ್ಚ್ ನಾರಾವಿ, ನಮಗೆ ಆಪ್ತರು ಮಾರ್ಗದರ್ಶಕರು ಆದ ಪೂಜ್ಯರು, ನಮ್ಮ ಮೇಲಿನ ಪ್ರೀತಿಯಿಂದ ಈ ಕಟ್ಟಡದ ಆಶೀರ್ವಚನ ನೆರವೇರಿಸಿರೋರು ಮಾತ್ರವಲ್ಲ, ಅವರಿಲ್ಲಿ ನಮಗೆ ತುಂಬ ಮಾರ್ಗದರ್ಶನವೂ ನೀಡಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಫಾದರ್ ವೆಲ್ಕಮ್. ಇವರಿಗೆ ನಮ್ಮ ಮಗ ಏಡನ್ ಹೂಗುಚ್ಚೆ ನೀಡಿ ಸ್ವಾಗತ ನೀಡಬೇಕಂತ ಹೇಳ್ತಾರೆ. ನಮ್ಮದು ತಾಲೂಕಿನ ಮುಖ್ಯ ಆರೋಗ್ಯ ಅಧಿಕಾರಿಗಳು ಈಗಾಗಲೇ ಬಂದು ನಮಗೆ ಶುಭ ಕೋರಿ ಹೋಗಿದ್ದಾರೆ. ಸೊ ಅವರಿಗೂ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ವೇದಿಕೆಯಲ್ಲಿ ಅಂದವನ್ನು ಹೆಚ್ಚಿಸಿರುವ ಡಾಕ್ಟರ್ ಗೋಪಾಲ್ ಕೃಷ್ಣ ಭಟ್, ನಿರ್ದೇಶಕರು ಬೆನಕ ಆರೋಗ್ಯ ಕೇಂದ್ರ ಉಜಿರೆ, ನಮ್ಮ ಮೇಲಿನ ಅಪಾರ ಪ್ರೀತಿ ಹಾಗೂ ಗೌರವ ಹೊಂದಿರೋರು ಇವರು.
ನಮಗೆ ಹಿತೈಷಿಗಳಾಗಿದ್ದು ಮಾರ್ಗದರ್ಶನ ಹೌದು. ಇವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಐಡಿಯಾಸ್ ಕೊಟ್ಟಿದ್ದಾರೆ. ನಮಗೆ ಒಂದೊಂದು ಸರ್ತಿ ಹೇಳಲಿಕ್ಕಾಗೋದಿಲ್ಲ. ಸ್ಪೀಕ್ ಇಟ್ ಇನ್ ಇಂಗ್ಲೀಷ್. ಹಿ ಈಸ್ ಗಿವನ್ ಅಸ್ ಸೋ ಮಚ್ ಇನ್ ಟರ್ಮ್ಸ್ ಆಫ್ ideas, help, just sometimes to talk over. He has helped us in so many ways. We are very grateful to you, sir. ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಮಿಸಸ್ ಸಿಲ್ವಿಯಾ, ನಮ್ಮ ಸ್ಟಾಫ್ ನರ್ಸ್, ಸ್ವಾಗತ ಗುಚ್ಛ ನೀಡಬೇಕಾಗಿ ಕೇಳಿಕೊಳ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಿರುವ ಮತ್ತೋರ್ವ ಗೌರವಾನ್ವಿತ ಅತಿಥಿ ಡಾಕ್ಟರ್ ಅಶ್ವಿನ್ ಉದ್ಯಾವರ್. ಮಾತು ಕಡಿಮೆ, ದುಡಿಮೆ ಹೆಚ್ಚು ಎನ್ನುವ ವ್ಯಕ್ತಿತ್ವ ಇವರದ್ದು. ಸದಾ ರೋಗಿಗಳ ಚಿಕಿತ್ಸೆಯಲ್ಲಿ ತೊಡಗಿ ಆ ಮೂಲಕ ತೃಪ್ತಿ ಕಾಣುವ ವ್ಯಕ್ತಿತ್ವ ಇವರದ್ದು. ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸರ್, ವೆಲ್ಕಮ್. ಇವರಿಗೆ ಬೆನೆಡಿಕ್ಟ್ ಅವರು, ನಮ್ಮ ಸ್ಟಾಫ್ ನರ್ಸ್, ಹೂಗುಚ್ಚೆ ನೀಡಿ ಸ್ವಾಗತ ಮಾಡಬೇಕು. ಈ ಸುಂದರ ಕಾರ್ಯಕ್ರಮದಲ್ಲಿ ಸಂತ ರಫಾಯಲ್ ಚರ್ಚ್ ಬದ್ಯರ್ ಹಾಗೂ ಸಂತ ರಫಾಯಲ್ ಶಾಲೆಯ ಸಂಚಾಲಕರಾಗಿದ್ದ ವಂದನೀಯ ಫಾದರ್ ಮೆಲ್ವಿನ್ ಡಿಸೋಜರ್ ಅವರು ನಮ್ಮೊಂದಿಗಿರುವುದು ನಮಗೆ ಸಂತೋಷವನ್ನು ನೀಡಿದೆ. ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸರ್, ಫಾದರ್ ವೆಲ್ಕಮ್. ಇವರಿಗೆ ಸುಷ್ಮಿತಾ ಅವರು ಹೂಗುಚ್ಚೆ ನೀಡಿ ಸ್ವಾಗತಿಸಬೇಕು. ಈ ಕಾರ್ಯಕ್ರಮದಲ್ಲಿ ಫಾದರ್ ಎಲ್.ಎಂ. ಪಿಂಟೋ ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿ ಅಡ್ಮಿನಿಸ್ಟ್ರೇಟರ್ ಸಿಸ್ಟರ್ ಪ್ರೇಮಲತಾ ಅವರು ನಮ್ಮೊಂದಿಗಿದ್ದಾರೆ. ಪ್ರೀತಿಯ ಸಿಸ್ಟರ್, ಈ ನಮ್ಮ ಕಾರ್ಯಕ್ರಮದಲ್ಲಿ ನೀವು ನಮ್ಮೊಂದಿಗಿರುವುದು ನಮ್ಮ ಸಂತೋಷ ಇಮ್ಮಡಿಗೊಳಿಸಿದೆ. ಸಿಸ್ಟರ್, ವಿ ವೆಲ್ಕಮ್ ಯು ಟುಡೇ. ಇವರಿಗೆ ಶೋಭಾ ದಿನೇಶ್ ಅವರು ಹೂಗುಚ್ಚೆ ನೀಡಿ ವಿನಂತಿಸಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಥನಿ ಕಾನ್ವೆಂಟ್ ಬದ್ಯಾರ್ ಇಲ್ಲಿನ ಸುಪೀರಿಯರ್ ಸಿಸ್ಟರ್ ಜಾನೆಟ್, ನಮ್ಮ ಫಾರ್ಮಸಿಸ್ಟ್ ಸಿಸ್ಟರ್ ವಿತಾಲಿಸ್, ನಮ್ಮ ಸಿಸ್ಟರ್ ರಾಯ್ಲಿನ್, ಸಿಸ್ಟರ್ ವಿಲ್ಮಾ, all of you, Sister Sarita, we are very happy to have you here today at our function. We welcome you and we are grateful for all your help and encouragement and prayers for the setting up of this clinic. We welcome you today, sister. ಈ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರಾದ ಡಾಕ್ಟರ್ ಶಶಿಧರ್ ಡೋಂಗ್ರೆ, ಅಧ್ಯಕ್ಷರು IMA ಬೆಳ್ತಂಗಡಿ, ಇವರು ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮಕ್ಕೆ ಮುರುಗನ್ನು ನೀಡಿದ್ದಾರೆ. ಇವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಸರ್, ವೆಲ್ಕಮ್ ಸರ್. ಈ ಕಾರ್ಯಕ್ರಮಕ್ಕೆ IMA ಕಾರ್ಯದರ್ಶಿಯಾದ ಡಾಕ್ಟರ್ ವಿಶ್ವವಿಜೇತ್ ಅವರು ಇದ್ದಾರೆ. ಸರ್, ವಿ ವೆಲ್ಕಮ್ ಯು ಆಲ್ಸೋ ಟುಡೇ. ಈ ನಮ್ಮ ದಿವ್ಯ ಜ್ಯೋತಿ ಕ್ಲಿನಿಕ್ಕಿನ ಉದ್ಘಾಟಕ ಸಮಾರಂಭದಲ್ಲಿ ಜ್ಯೋತಿಯಂತೆ ಪ್ರಜ್ವಲಿಸುವ ನಮ್ಮ ಎಲ್ಲ ವೈದ್ಯಕೀಯರು ಮಿತ್ರರಿಗೂ ಹಾರ್ದಿಕ ಸ್ವಾಗತ. ವಿ ವೆಲ್ಕಮ್ ಆಲ್ ಆರ್ ಕೊಲೀಗ್ಸ್ ಓವರ್ ಹಿಯರ್ ಟುಡೇ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಅಸ್ ಆ್ಯಂಡ್ ಕಮಿಂಗ್ ಟು ದಿಸ್ ಫಂಕ್ಷನ್ ಟುಡೇ. ನಮ್ಮೆಲ್ಲರಿಗೆ ತಿಳಿದಿರುವಂತೆ ಡಾಕ್ಟರ್ ಡೆನ್ಸಿಲ್ ಅವರು ಈ ಪರಿಸರದಲ್ಲಿ ತಮ್ಮ 25 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಸಹಕರಿಸ ಅನೇಕರು ಇದ್ದಾರೆ. ಇಂದು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಸಂತೋಷದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಈ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು ಆ್ಯಂಡ್ ವಿ ವೆಲ್ಕಮ್ ಆಲ್ ಆಫ್ ಯು ಹೂ ಆರ್ ಹಿಯರ್. ಆಗಮಿಸಿದ ನಿಮ್ಮ ಎಲ್ಲರಿಗೂ ವೆಲ್ಕಮ್. ನಮ್ಮ ಬಂಧು ಮಿತ್ರರಿಗೆ ತುಂಬ ದೂರದಿಂದ ಬಂದಿದ್ದಾರೆ. ದಿವ್ ಕಮ್ ಫ್ರಮ್ ಶಂಕರ್ಪುರ, ದಿವ್ ಕಮ್ ಫ್ರಮ್ ಬ್ಯಾಂಗ್ಳೂರ್, ದಿವ್ ಕಮ್ ಫ್ರಮ್ ಮ್ಯಾಂಗ್ಳೂರ್. ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ಯು that you've come here and you've come to take part in our joy. We are very happy. Welcome to all of you. ಇಲ್ಲಿ ಪ್ರೆಸ್ನವರು ಇದ್ದಾರೆ, ವಿಲ್ಸ್, ನಮ್ಮ ಫ್ರೆಂಡ್ಸ್ ಇದ್ದಾರೆ. ವಿ ವೆಲ್ಕಮ್ ಆಲ್ ಆಫ್ ಯು. ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ವಿ ವೆಲ್ಕಮ್ ಆಲ್ ಆಫ್ ಯು ಟುಡೇ ಟು ದಿಸ್ ಫಂಕ್ಷನ್. ಮಗದೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲರನ್ನು ತಮ್ಮ ಮನದಾಳದ ಮಾತಿನಿಂದ ಆತ್ಮೀಯವಾಗಿ ಸ್ವಾಗತಿಸಿದ ಡಾಕ್ಟರ್ ಕಾಜಲ್ ರವರೇ, ತಮಗೂ ಆತ್ಮೀಯ ಸ್ವಾಗತ. ನಮ್ಮ ಸಂಸ್ಕೃತಿಯಲ್ಲಿ ದೀಪ ಅಥವಾ ಜ್ಯೋತಿ ಜ್ಞಾನದ ಸಂಕೇತ ಹಾಗೂ ಅಂಧಕಾರವನ್ನು ಹೋಗಲಾಡಿಸುವ ಶಕ್ತಿ ಇರುವುದು ಬೆಳಕಿಗೆ ಮಾತ್ರ. ದಿವ್ಯಜ್ಯೋತಿ ಕ್ಲಿನಿಕ್ನ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇಲ್ಲಿಗೆ ಚಿಕಿತ್ಸೆಗಾಗಿ ಬರುವ ರೋಗಿಗಳ ಆರೋಗ್ಯ ಸಮಸ್ಯೆಗಳ ಅಂಧಕಾರವನ್ನು ಹೋಗಲಾಡಿಸುವ ಆರೋಗ್ಯ ಕೇಂದ್ರವಾಗಲಿ ಎಂದು ಬೇಡುತ್ತಾ, ದೀಪ ಬೆಳಗುವ ಮೂಲಕ
ಶುಭ ಹಾರೈಸಲಿದ್ದಾರೆ ವೇದಿಕೆಯಲ್ಲಿರುವ ಸರ್ವ ಅತಿಥಿ ಗಣ್ಯರು. ಇವರೊಂದಿಗೆ ಡಾಕ್ಟರ್ ಡೆನ್ಸಿಲ್ ರವರ ತಂದೆ ತಾಯಿಯರು ಮುಂದೆ ಬಂದು ಈ ದೀಪ ಬೆಳಗುವಿಕೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಲ್ಲಿ ಬೆಳಗುವ ಜ್ಯೋತಿಯಂತೆ ದಿವ್ಯ ಜ್ಯೋತಿ ಕ್ಲಿನಿಕ್ ಬೆಳಗಲಿ ಎಂಬುದು ನಮ್ಮೆಲ್ಲರ ಆಶಯ. ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಜ್ಯೋತಿ ಕ್ಲಿನಿಕ್ನ ಆಶೀರ್ವಚನ ನೆರವೇರಿಸಿದವರು ವಂದನೀಯ ಫಾದರ್ ಸೈಮನ್ ಡಿಸೋಜಾ, ಧರ್ಮಗುರುಗಳು ಸಂತ ಅಂತೋನಿಚಸ್ ನಾರಾವಿ ಹಾಗೂ ಸಂಚಾಲಕರು ವಿದ್ಯಾಸಂಸ್ಥೆಗಳು ನಾರಾವಿ. ಪೂಜ್ಯರು ಡಾಕ್ಟರ್ ಡೆನ್ಸಿಲ್ ರವರಿಗೆ ತುಂಬ ಆಪ್ತರು. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ತಾವು ತಮ್ಮ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ಡೆನ್ಸಿಲ್, ಡಾಕ್ಟರ್ ಕಾಜಲ್, ಡಾಕ್ಟರ್ ಅವರ ತಂದೆ ತಾಯಿಯವರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಡಾಕ್ಟರ್ಸ್ ಅವರೇ, ವಂದನೀಯ ಸ್ವಾಮಿ ಮೆಲ್ವಿನ್ ಡಿಸೋಜರ್ ಅವರೇ, ಎಲ್ಲ ಕನ್ಯಾ ಭಗಿನಿಯವರೇ ಹಾಗೂ ಇಲ್ಲಿ ನೆರೆದಂತಹ ಡಾಕ್ಟರ್ ಡೆನ್ಸಿಲ್ ಅವರ ಎಲ್ಲ ಅಭಿಮಾನಿಗಳೇ, ಇವತ್ತು ಈಸ್ಟರ್ ಹಬ್ಬ, ಪಾಸ್ಕ ಹಬ್ಬದ ಶುಭಾಶಯಗಳನ್ನು ನಾನು ಮೊದಲಿಂದಾಗಿ ನಿಮಗೆಲ್ಲರಿಗೂ ಕೋರುತ್ತೇನೆ. ಹ್ಯಾಪಿ ಈಸ್ಟರ್ ಟು ಯು ಆಲ್. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ನಿತ್ಯ ಜೀವದೊಡೆಗೆ ನಮ್ಮನ್ನು ಒಯ್ಯುವಂತಹ ಹಬ್ಬ ಈ ಪಾಸ್ಕ ಹಬ್ಬ. ನಿಮಗೆಲ್ಲರಿಗೂ ದೇವರು ಆಶೀರ್ವಾದಗಳನ್ನು ಹಾಗೂ ಶಾಂತಿ ಸಮಾಧಾನ ನಿಮ್ಮ ಕುಟುಂಬಕ್ಕೆ ನೆರವೇರುವುದಾಗಿ ನಾನು ಈ ಸಂದರ್ಭದಲ್ಲಿ ಪಾಸ್ಕ ಹಬ್ಬದ ಶುಭಾಶಯಗಳನ್ನು ಮೊದಲಿನಿಂದಾಗಿ ಕೋರುತ್ತೇನೆ. ಡಾಕ್ಟರ್ ಡೆನ್ಸಿಲ್, ಡಾಕ್ಟರ್ ಕಾಜಲ್, ನಿಮ್ಮ ಒಂದು ಕನಸು ಇವತ್ತು ನೆರವೇರಿದೆ. ಈ ದಿವ್ಯ ಜ್ಯೋತಿ, ಇಂಗ್ಲೀಷ್ನಲ್ಲಿ ಡಿವೈನ್ ಲೈಟ್, ಅವರ ಮನೆ ಹೆಸರು ಡಿವೈನ್ ಲೈಟ್. ಇಲ್ಲಿ ಈ ಕ್ಲಿನಿಕ್ ದಿವ್ಯ ಜ್ಯೋತಿ ಹೆಸರಿನಲ್ಲಿ ಕಂಗೊಳಿಸ್ತಾ ಇದೆ. ಬೈಬಲ್ನಲ್ಲಿ ಯೇಸು ಸ್ವಾಮಿಯ ಜನನದ ಸಂದರ್ಭದಲ್ಲಿ ಈ ಒಂದು ವಾಕ್ಯ ಕೇಳಲಿಕ್ಕೆ ಸಿಗುತ್ತೆ. ಕಾರ್ಗತ್ತಲಿನಲ್ಲಿ ಇರುವಂತಹ ಜನರಿಗೆ ಕಾಣಿಸಿತೊಂದು ದಿವ್ಯ ಜ್ಯೋತಿ. ಯೇಸು ಸ್ವಾಮಿಯ ಜನನದಲ್ಲಿ ಈ ಒಂದು ದಿವ್ಯ ಜ್ಯೋತಿಯ ಒಂದು ಶಬ್ದ ಕೇಳಲಿಕ್ಕೆ ಸಿಗುತ್ತೆ. ಈ ದಿವ್ಯ ಜ್ಯೋತಿಯ ದರ್ಶನದಿಂದ ದೂರದಿಂದ ಬಂದಂತಹ ಜ್ಯೋತಿಷಿಗಳಿಗೆ ಸಂತೋಷವಾಯಿತು. ತಮ್ಮ ಕಾಣಿಕೆ ಅವರು ಅಲ್ಲಿ ಅರ್ಪಿಸಿದರು, ದಿವ್ಯ ಜ್ಯೋತಿಗೆ ಅರ್ಪಿಸಿದರು. ಈ ದಿವ್ಯ ಜ್ಯೋತಿಯ ಮುಖಾಂತರ ಬಡ ಜನರಿಗೆ ಹಾಗೂ ಬಡಬಗ್ಗರಿಗೆ, ಕೆಳವರ್ಗದ ಜನರಲ್ಲಿ ಒಂದು ರೀತಿಯ ಭರವಸೆ ಮೂಡಿಸಿತು. ಅದೇ ರೀತಿ ಈ ದಿವ್ಯ ಜ್ಯೋತಿಯ ದರ್ಶನದಿಂದ ಕೆಲವರಿಗೆ ಗಾಬರಿ ಕೂಡ ಆಯಿತು, ಕೆಲವರಿಗೆ ಆತಂಕ ಕೂಡ ಆಯಿತು. ದಿವ್ಯ ಜ್ಯೋತಿಯ ಕ್ಲಿನಿಕ್ ಇಲ್ಲಿ ಸ್ಥಾಪನೆಗೊಂಡಿದೆ, ಉದ್ಘಾಟನೆಗೊಂಡಿದೆ, ಆಶೀರ್ವಚಿಸಲ್ಪಟ್ಟಿದೆ. ನಮಗೆಲ್ಲರಿಗೂ ಸಂತೋಷ. ಈ ಒಂದು ಆಶಾಕಿರಣವಾದಂತಹ ಕ್ಲಿನಿಕ್ ಇಲ್ಲಿ ಬರುವಂತಹ ಎಲ್ಲ ರೋಗಿಗಳಿಗೆ ಒಂದು ವಿಶೇಷ ಶುಶ್ರೂಷೆ ಹಾಗೂ ಒಳ್ಳೆಯತನ, ಎಲ್ಲ ರೋಗ ರುಜಿನಗಳಿಂದ ಸಂಪೂರ್ಣ ಮುಕ್ತಿ ಖಂಡಿತ ಸಿಗುತ್ತೆ ಎಂಬ ನಂಬಿಕೆಯಲ್ಲಿ ಈ ಒಂದು ದಿವ್ಯ ಜ್ಯೋತಿ ಕ್ಲಿನಿಕ್ ಸ್ಥಾಪನೆಗೊಂಡಿದೆ. ಡಾಕ್ಟರ್ ಡೆನ್ಸಿಲ್, ಡಾಕ್ಟರ್ ಕಾಜಲ್, ನಿಮಗೆ ನಾನು ಮೊದಲನೇದಾಗಿ ಶುಭಾಶಯವನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಬೈಬಲ್ನಲ್ಲಿ ಇನ್ನೊಂದು ವಾಕ್ಯ ಇದೆ, ನಿಮ್ಮ ಜ್ಯೋತಿ ಜನರ ಮುಂದೆ ಪ್ರಜ್ವಲಿಸಲಿ.
ಹೀಗೆ ಜನರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ ಎಂಬುದಾಗಿ. ನಮ್ಮಲ್ಲಿರುವಂಥ ಜ್ಯೋತಿ ಸದಾ ಪ್ರಜ್ವಲಿಸಬೇಕು. ನಮ್ಮಲ್ಲಿರುವಂಥ ಪ್ರತಿಭೆ, ಶಕ್ತಿ, ಸಾಮರ್ಥ್ಯ ಅದನ್ನು ಯಾವುದೇ ಒಂದು ಕೆಳಗಡೆ ಇಡಲಿಕ್ಕೆ ಅಲ್ಲ, ಅದನ್ನು ಬಟ್ಟಲ ಕೆಳಗೆ ಮುಚ್ಚಿಡಲಿಕ್ಕೆ ಅಲ್ಲ, ಬದಲಾಗಿ ದೀಪಸ್ತಂಭದ ಮೇಲೆ ಇಟ್ಟು ಎಲ್ರಿಗೂ ಅದೊಂದು ವಿಶೇಷ ಆಕರ್ಷಣೆ, ಪ್ರೇರಣೆಯಾಗಬೇಕು ಎಂಬುದಾಗಿ ದೇವರು ಬಯಸ್ತಾರೆ. ಕತ್ತಲೆಯನ್ನು ದೂರುವ ಬದಲು ಒಂದು ಮೊಂಬತ್ತಿಯನ್ನು ಹಚ್ಚು ಎಂಬುದಾಗಿ ಒಂದು ಸುಭಾಷೆ ಹೇಳುತ್ತೆ. ಕತ್ತಲೆಯನ್ನು ದೂರುವ ಬದಲು ಮೊಂಬತ್ತಿಯನ್ನು ಹಚ್ಚು ಎಂಬುದಾಗಿ. 25 ವರ್ಷಗಳ ಹಿಂದೆ ಬದ್ಯಾರಿಗೆ ಕಾಲಿಡುವಾಗ ಕತ್ತಲೆ ಅಂತ ನಮ್ಮ ಡಾಕ್ಟರ್ ಡೆನ್ಸಿಲ್ ಅವರು ದೂರಲಿಲ್ಲ, ಬೇಸರ ಪಟ್ಟಿಲ್ಲ. ಇದೊಂದು ಗ್ರಾಮೀಣ ಪ್ರದೇಶ, ಇಲ್ಲಿ ಯಾವುದೇ ಫೆಸಿಲಿಟೀಸ್ ಇಲ್ಲ, ಇಲ್ಲಿ ಯಾವುದೇ ವ್ಯವಸ್ಥೆ ಸರಿ ಇಲ್ಲ, ಊಟದ ವ್ಯವಸ್ಥೆ ಸರಿ ಇಲ್ಲ, ಅಥವಾ ಸಿಟಿಯಲ್ಲಿ ಇರುವಂಥ ರೀತಿಯ ಸಂಭಾವನೆ ಇಲ್ಲಿ ಸಿಗ್ತಾ ಇಲ್ಲ, ಇಲ್ಲಿ ಯಾವುದೇ ಎಂಟರ್ಟೈನ್ಮೆಂಟ್ ಇಲ್ಲ, ಯಾವುದೇ ಕತ್ತಲೆ ಎಂಬುದಾಗಿ ಅವರು ದೂರಲಿಲ್ಲ, ಬೇಸರ ಪಟ್ಟಿಲ್ಲ. ಬದಲಾಗಿ ಒಂದು ಮೊಂಬತ್ತಿಯನ್ನು ಹಚ್ಚಿದ್ರು, ಒಂದು ಬೆಳಕನ್ನು ಹಚ್ಚಿದ್ರು, ಜ್ಯೋತಿಯನ್ನು ಹಚ್ಚಿದ್ರು. ಯಾವ ರೀತಿಯ ಜ್ಯೋತಿ? ಒಂದು ಮಾನವೀಯತೆಯ ಜ್ಯೋತಿ, ಹೃದಯವಂತಿಕೆಯ ಜ್ಯೋತಿಯನ್ನು ಹಚ್ಚಿದ್ರು. ಹಗಲಿರುಳು ನಿದ್ದೆಗೆಟ್ಟು ರೋಗಿಗಳ ಆರೈಕೆಯನ್ನು ಅವರು ಮಾಡಿದರು, ಅವರ ಕಷ್ಟಗಳಿಗೆ ಸ್ಪಂದಿಸಿದರು. ಏನು ಅಗತ್ಯದ ಸೌಲಭ್ಯ ಸಾಧ್ಯ ಇದೆ ಅದನ್ನೆಲ್ಲ ಒಟ್ಟು ಸೇರಿಸಿದ್ರು. ಹಂತ ಹಂತದ ಆ ಬೆಳವಣಿಗೆಯಲ್ಲಿ ಇವತ್ತು ಫಾದರ್ LM ಪಿಂಟೋ ಹೆಲ್ತ್ ಸೆಂಟರ್ ಅಷ್ಟೊಂದು ಅದ್ಭುತ ರೀತಿಯಲ್ಲಿ ಅವರು ಬೆಳೆಸಿದ್ದಾರೆ. ಅವರು ಕತ್ತಲೆಯನ್ನು ದೂರಲಿಲ್ಲ, ಒಂದು ಬೆಳಕನ್ನು ಆ ಪ್ರದೇಶದಲ್ಲಿ, ಆ ಗ್ರಾಮೀಣ ಪ್ರದೇಶದಲ್ಲಿ ಹಚ್ಚಿದ್ರು. ಅದಕ್ಕೋಸ್ಕರ ಇವತ್ತು ಬದ್ಯಾರ್ ಅಂದರೆ ಡಾಕ್ಟರ್ ಡೆನ್ಸಿಲ್ ಅಂದರೆ ಬದ್ಯಾರ್ ಎಂಬುದಾಗಿ ತುಂಬ ಸಲ ಕೇಳಲಿಕ್ಕೆ ಸಿಗುತ್ತೆ. ಯಾವುದೇ ಕ್ಷೇತ್ರ ಇರಲಿ, ಯಾವುದೇ ಪ್ರೊಫೆಷನ್ ಇರಲಿ, ಅದು ಸೇವೆಯ ಮೂಲ ಮಂತ್ರ ಅದರದ್ದು. ಇವತ್ತು ವೈದ್ಯಕೀಯ ವೃತ್ತಿ ಇರ್ಬೋದು, ನಂದು ಧಾರ್ಮಿಕ ವೃತ್ತಿ ಇರ್ಬೋದು, ಕ್ಷೇತ್ರ ಇರ್ಬೋದು, ಅಥವಾ ಸ್ವಲ್ಪ ಹೊತ್ತಲ್ಲಿ MLA ಅವರು ಕೂಡ ಬರ್ತಾ ಇದ್ದಾರೆ, ರಾಜಕೀಯ ಕ್ಷೇತ್ರ ವೃತ್ತಿ ಯಾವುದೇ ಇರ್ಬೋದು, ಸೇವೆಯೇ ನಮ್ಮದು ಮೂಲ ಮಂತ್ರ ಆಗದಿದ್ದರೆ ಈ ಕ್ಷೇತ್ರಕ್ಕೆ, ಈ ಪ್ರೊಫೆಷನಿಗೆ ಯಾವುದೇ ಅರ್ಥ ಇಲ್ಲ, ಯಾವುದೇ ಮಹತ್ವ ಇಲ್ಲ, ಅಥವಾ ಯಾವುದೇ ರೀತಿಯ ಗೌರವ ಖಂಡಿತವಾಗಿ ಇಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಬೆಳ್ತಂಗಡಿ MLA ಶ್ರೀ ಹರೀಶ್ ಪೂಂಜಾರ ಅವರ ಬಗ್ಗೆ ಹೇಳುವುದಾದರೆ, ಅವರು ಅದನ್ನು ತಮ್ಮ ಜೀವನದ ಮೂಲ ಮಂತ್ರವಾಗಿ ಇಟ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಸೇವೆಯೇ ತಮ್ಮ ಜೀವನದ ಮೂಲ ಮಂತ್ರ ಎಂಬುದಾಗಿ. ಯಾಕೆಂದರೆ ಇತರರ ಒಳಿತನ್ನು ಆಶಿಸಿ ಸೇವಾ ಜೀವನದ ಮುಖಾಂತರ ಇವತ್ತು ಈ ಸಣ್ಣ ಪ್ರಾಯದಲ್ಲಿ ಕೂಡ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಅವರು ಬೆಳೆದಿದ್ದಾರೆ. ಹಾಗೂ ಒಂದು ಯಾವುದು ಕೀರ್ತಿಯ ಉತ್ತುಂಗಕ್ಕೆ ಅವರು ಏರಿದ್ದಾರೆ ಕೇವಲ ಆ ಸೇವೆಯ ಜೀವನದ ಮುಖಾಂತರ. ಪರ್ಸನಲ್ ಆಗಿ, ವೈಯಕ್ತಿಕವಾಗಿ ಹೇಳುವುದಾದರೆ, ನಮಗೆ ತುಂಬ ಆತ್ಮೀಯರು ನಾರಾವಿ ನಮ್ಮ ಚರ್ಚಿಗೆ ಅವರು ಬಂದು ಭೇಟಿ ನೀಡಿದರು. ಅಲ್ಲಿಯ ಪರಿಸ್ಥಿತಿ ನೋಡಿ ನಮಗೆ ಆ ಕಂಪೌಂಡ್ ಒಳಗಡೆ 20 ಲಕ್ಷದ ಅನುದಾನ ಕೂಡ ಅವರು ನೀಡಿದರು. ಅದೇ ರೀತಿ ಹೊರಗಡೆ ಕಾಲೇಜಿಗೆ, ನಮ್ಮ ಕಾಲೇಜ್ ಡಿಗ್ರಿ ತನಕ ಕಾಲೇಜ್ ಇದ್ದಾರೆ, ಫಾದರ್ ಅರುಣ್ ಲೋಬ ಅಲ್ಲಿಯ ಪ್ರಿನ್ಸಿಪಲ್, ಆ ಡಿಗ್ರಿ PUC ಕಾಲೇಜಿನ, ಅಲ್ಲಿ ಮಕ್ಕಳ ಕಷ್ಟ ಎಲ್ಲ ನೋಡಿ 50 ಲಕ್ಷದ ಅನುದಾನ ಮಕ್ಕಳಿಗೋಸ್ಕರ, ಅವರ ಕಷ್ಟಗಳಿಗೆ ಸ್ಪಂದಿಸಿ ಅಂಥ ಒಂದು ಅದ್ಭುತವಾದಂತಹ ಆ ಸೇವಾ ಜೀವನ ನಾವು ನೋಡುವಾಗ ನಿಜಕ್ಕೂ ಈ ರಾಜಕೀಯ ಕ್ಷೇತ್ರದಲ್ಲಿ ಅವರು ಕೂಡ ಈ ಸೇವೆಯನ್ನು ಮೂಲ ಮಂತ್ರವಾಗಿ ಇಟ್ಟುಕೊಂಡು ಜೀವಿಸ್ತಾ ಇದ್ದಾರೆ ಅಂತ ಹೇಳುವಾಗ ಅದು ಕೂಡ ನಮಗೆ ಸಂತೋಷ ಆಗುತ್ತೆ. ಡಾಕ್ಟರ್ ಡೆನ್ಸಿಲ್ ಸ್ವಲ್ಪ ಜಾಸ್ತಿ ಮಾತಾಡಲಿಕ್ಕೆ ಹೇಳಿದ್ದಾರೆ, ಗೊತ್ತಿಲ್ಲ ನಮಗೆ. ಅವರೊಬ್ಬ ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಅವರನ್ನು ನೋಡುವಾಗ ಗೊತ್ತಾಗುತ್ತೆ. ಒಂದು ಸೇವೆ ಮಾಡುವ ಉದ್ದೇಶ ಇಲ್ಲದಿರದಿದ್ದರೆ, ಅಥವಾ ಕೇವಲ ಸೇವೆ ಮಾಡೋದು ಬಿಟ್ಟು ಹಣ ಮಾಡುವ ಉದ್ದೇಶ ಅವರಲ್ಲಿ ಇರ್ತಿದ್ರೆ, ನನಗೆ ಅನಿಸ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಈ 25 ವರ್ಷದ ಸೇವೆ ಅಥವಾ ದುಡಿಯುವಂತಹ ಅಂಥ ಒಂದು ಜಾಯಮಾನ ಅವರದ್ದು ಅಂತ ಹೇಳುವಾಗ, ಅವರು ಕೇವಲ ತಮ್ಮ ಜೀವನ ಸೇವೆಗೋಸ್ಕರ ಮೀಸಲಿಟ್ಟಿದ್ದಾರೆ ಎಂಬುದಾಗಿ ಅದನ್ನು ನಾವು ಖಂಡಿತವಾಗಿ ತಿಳಿದುಕೊಳ್ಬಹುದಾಗಿದೆ. 25 ವರ್ಷಗಳ ನಂತರ ಇವತ್ತು ಈ ಒಂದು ದಿವ್ಯ ಜ್ಯೋತಿ ಕ್ಲಿನಿಕ್ ಇಲ್ಲಿ ಸ್ಥಾಪನೆಗೊಂಡಿದೆ. ಅಂದರೆ ಸೇವೆ ಮಾಡೋದು ಬಿಟ್ಟು ಹಣ ಗಳಿಸುವ ಉದ್ದೇಶ ಅಲ್ಲ ನಾನು ಹೇಳೋದು. 25 ವರ್ಷ ಈ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಈ ಒಂದು ಹಣ ಮಾಡುವ ಉದ್ದೇಶ ಯಾವುದೂ ಇಟ್ಟುಕೊಳ್ಳದೆ
ಪರರ ಪ್ರೀತಿ, ರೋಗಿಗಳ ಆರೈಕೆಯನ್ನೇ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಒಂದು ಸೇವೆಯಲ್ಲಿ ತನ್ನೇ ತೊಡಗಿಸಿಕೊಂಡಿದ್ದಾರಲ್ಲ, ಅದೊಂದು ನಿಜಕ್ಕೂ ಅದ್ಭುತ ಅಂತ ನಾವು ತಿಳ್ಕೊಳ್ಬೋದಾಗಿದೆ. ತಮ್ಮ ತಂದೆ ತಾಯಿಯವರು ಇದ್ದಾರೆ, ಅವರ ಆದರ್ಶ ಖಂಡಿತವಾಗಿ ಅವರಿಗೆ ಸಿಕ್ಕಿದೆ. ಅವರ ಜೀವನದ ಮೌಲ್ಯಗಳನ್ನು, ಅವರ ಕುಟುಂಬದ ಮೌಲ್ಯಗಳನ್ನು ಅವರು ಪಡೆದುಕೊಂಡು ಇದ್ದುದರಲ್ಲಿ ಸಂತೃಪ್ತಿ ಪಡುವಂತಹ ವ್ಯಕ್ತಿತ್ವ ಅವರದು. ದೀಪ ಮಾತಾಡುವುದಿಲ್ಲ, ಇಲ್ಲಿ ದೀಪ ಹಚ್ಚಿದೆ, ಅದು ಅದರಷ್ಟಕ್ಕೆ ಮಾತಾಡಲ್ಲ, ಆದರೆ ಅದರ ಬೆಳಕು ಅದರ ಪರಿಚಯ ಮಾಡಿಕೊಡುತ್ತೆ. ಅದರ ಬೆಳಕೇನಿದೆ ಅದು ಪರಿಚಯ ಮಾಡಿಕೊಳ್ಳುತ್ತೆ. ಇವತ್ತು ಡಾಕ್ಟರ್ ಡೆನ್ಸಿಲ್ ಮಾತಾಡ್ತಾ ಇಲ್ಲ, ಅವರು ನೀಡಿದಂಥ ಬೆಳಕು ಅದು ಮಾತಾಡುತ್ತೆ. ಅವರಿಗೆ ಕೆಲಸದಲ್ಲಿರುವಂಥ ಶ್ರದ್ಧೆ, ಅವರ ಪರಿಶ್ರಮ, ಕೆಲಸದಲ್ಲಿರುವಂಥ ಶಿಸ್ತು ಏನಿದೆ, ಅವರ ಸಮರ್ಪಣಾ ಮನೋಭಾವ ಏನಿದೆ, ಹಾಗೂ ರೋಗಿಗಳಲ್ಲಿ ಅವರು ಬೆರೆಯುವಂಥ ರೀತಿ ಏನಿದೆ, ಅವರಲ್ಲಿರುವ ಮಾನವೀಯ ಮೌಲ್ಯಗಳು, ಅದೆಲ್ಲ ಇವತ್ತು ಮಾತಾಡ್ತಾ ಇವೆ. ನಿಮಗೆ ಗೊತ್ತಿರುವ ಹಾಗೆ, ನನಗೆ ಗೊತ್ತಿಲ್ಲ ಹೇಳ್ಬಾರ್ದ ಎಂಬುದಾಗಿ 2 ಬಾರಿ ಅವರಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗಿತ್ತು, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದಕ್ಕೋಸ್ಕರ ಹೇಳಿದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಡಾಕ್ಟರ್ ಕಾಜಲ್ ಅವರು ಹೇಳುವಂಥ ವಿವರಣೆ, ಅವರಿಗೆ ಯಾವಾಗಲೂ ರೋಗಿಗಳ ಬಗ್ಗೆ ಕಾಳಜಿ, ಯಾವಾಗಲೂ ಅದನ್ನೇ ತಲೆಯಲ್ಲಿ ಇಟ್ಟುಕೊಂಡು ಈ ವ್ಯಕ್ತಿಗೆ, ಈ ರೋಗಿಗೆ ಯಾವ ರೀತಿಯ ಶುಶ್ರೂಷೆ ಕೊಡಬೇಕು, ಯಾವ ರೀತಿಯ ಮದ್ದು ಮೆಡಿಸಿನ್ ಕೊಡಬೇಕು, ಇದು ಕೊಟ್ಟರೆ ಸೈಡ್ ಇಫೆಕ್ಟ್ ಆಗ್ಬೋದಾ, ಇದು ಕೊಟ್ಟರೆ ಏನಾಗ್ಬೋದು. ಸೊ ಇದರಲ್ಲೇ, ಈ ಆಲೋಚನೆಯಲ್ಲಿ, ಈ ಟೆನ್ಷನಲ್ಲಿ, ಈ ಪ್ರೆಷರಲ್ಲಿ ಇರಬೇಕಾದ್ರೆ ಅವರಿಗೆ 2 ಸಲ ಹಾರ್ಟ್ ಅಟ್ಯಾಕ್ ಕೂಡ ಆಗಿಬಿಡ್ತು. ಒಬ್ಬರಿಗೆ ನೋವು ಕೊಟ್ಟು ನಾವು ಖುಷಿಯಾಗಿರುವುದು ಜೀವನವಲ್ಲ, ಒಬ್ಬರಿಗೆ ನೋವು ಕೊಟ್ಟು ನಾವು ಖುಷಿಯಾಗಿರುವುದು ಅದು ಜೀವನವಲ್ಲ. ನಾವು ನೋವಲ್ಲಿದ್ದು ಇತರರಿಗೆ ಸಂತೋಷ ಕೊಡೋದು, ಅದುವೇ ನಿಜವಾದಂಥ ಜೀವನ ಎಂಬುದಾಗಿ ಡಾಕ್ಟರ್ ಡೆನ್ಸಿಲ್ ಅವರು ನಮಗೆ ಪ್ರತಿಯೊಬ್ಬರಿಗೆ ಕಲಿಸಿಕೊಟ್ಟಿದ್ದಾರೆ. ಇವತ್ತು ಸಾವಿನ ಕದ ತಟ್ಟಿದಂತಹ ಎಷ್ಟೋ ಮಂದಿ ಅವರಿಂದ ಪುನಶ್ಚೇತನ ಹೊಂದಿದಂತಹ ಘಟನೆಗಳು ಈ ಬದ್ಯಾರ್ನಲ್ಲಿ ನಡೆದಿವೆ. ನಾನು ಕಣ್ಣಾರೆ ಅದನ್ನು ಕಂಡಿದ್ದೇನೆ. ಇದಕ್ಕೆ ಡಾಕ್ಟರ್ ಡೆನ್ಸಿಲ್ ಅವರ ಸೇವಾ ಸಮರ್ಪಣಾ ಮನೋಭಾವವೇ ಇದಕ್ಕೆ ಸಾಕ್ಷಿ. ಜೋರಾಗಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ನಾವು ಕೊಡೋಣ. ಡಾಕ್ಟರ್ ಡೆನ್ಸಿಲ್ ಕೇವಲ ಡಾಕ್ಟರ್ ಆಗಿ ಮಾತ್ರ ಉಳಿದಿಲ್ಲ. ಅವರು 1997ರಿಂದ ನಾನು ತುಂಬ ಹತ್ತಿರದಿಂದ ಅವರನ್ನು ಬಲ್ಲೆ. ಅಂದರೆ 24 ವರ್ಷ, ಬರುವ ವರ್ಷ ನಮ್ಮದು ಸಿಲ್ವರ್ ಜೂಬ್ಲಿ ಡಾಕ್ಟರ್ ಡೆನ್ಸಿಲ್. ನನ್ನ ಜೊತೆಯಲ್ಲಿ ಅಡ್ವೊಕೇಟ್ ಅಮರ್ ಕೊರೆಯ ಕೂಡ ಇದ್ದಾರೆ. ಅಮರ್ ಜಸ್ಟ್ ಸ್ಟ್ಯಾಂಡ್ ಫಾರ್. ಇವರು ಬ್ಯಾಂಗ್ಳೂರಲ್ಲಿ ಅಡ್ವೊಕೇಟ್, ತುಂಬ ಪ್ರಸಿದ್ಧ ವಕೀಲರು ಅವರು. ಸೊ 1997ರಿಂದ ನಾವು ಪರಸ್ಪರ ಒಡನಾಟದಿಂದ ನಮ್ಮೆಲ್ಲ ಪ್ರೀತಿ ಸ್ನೇಹವನ್ನು ನಾವು ಹಂಚಿಕೊಂಡು ಬರ್ತಾ ಇದ್ದೇವೆ. ಅದಕ್ಕೋಸ್ಕರ ತುಂಬ ಸಲ ನನ್ನ ಜೊತೆ ಅವರ ಜೊತೆ ನನ್ನ ಹೆಸರು ಕೇಳಲಿಕ್ಕೆ ಅದೊಂದು ಯಾಕೆ ಒಂದು ತುಂಬ ಇಷ್ಟ ಆಗುತ್ತೆ. ಅದೊಂದು ದೊಡ್ಡ ಭಾಗ್ಯ, ಅದಕ್ಕೆ ಪುಣ್ಯ ಮಾಡಿರಬೇಕು. ಅಂಥ ದೊಡ್ಡ ವ್ಯಕ್ತಿಯ ಜೊತೆ ನನ್ನ ಹೆಸರು ಕೂಡ ಕೇಳಿ ಬರೋದು, ಡಾಕ್ಟರ್ ಡೆನ್ಸಿಲ್ ಅವರ ನೀವು ಫ್ರೆಂಡ್ ಅಲ್ವಾ ಎಂಬುದಾಗಿ ಹೇಳುವಾಗ, ಸೊ ಅದೊಂದು ಯಾಕೋ ಅನಿಸ್ತದೆ, ಇದೊಂದು ಭಾಗ್ಯ ನನಗೆ, ಇದೊಂದು ನಾನು ಯಾವುದೋ ಒಂದು ಪುಣ್ಯ ಮಾಡಿರಬೇಕು ಎಂಬುದಾಗಿ ನನಗೆ ಅನಿಸ್ತದೆ. ಈಸ್ ಎ ಆಲ್ರೌಂಡರ್, ಕೇವಲ ಡಾಕ್ಟರ್ ಆಗಿ ಉಳಿದಿಲ್ಲ ಅಂತ ನಾನು ಹೇಳಿದೆ. ಅದಕ್ಕೋಸ್ಕರ ಯಾಕೆಂದರೆ ಕೆಲವೊಂದು ಸಲ ಅವರು ಎಲೆಕ್ಟ್ರಿಷಿಯನ್ ಕೂಡ ಆಗಿಬಿಡ್ತಾರೆ, ಅದರಲ್ಲಿ ಕೂಡ ಪಳಗಿದ್ದಾರೆ. ಕೆಲವೊಂದು ಸಲ ಪ್ಲಂಬರ್ ಆಗಿದ್ದಾರೆ ಅವರು. ಕೆಲವೊಂದು ಸಲ ಯಾರು ಅವರಿಗೆ ಊಟ ಬಡಿಸ್ಲಿಕ್ಕೆ ಇರದಿದ್ದಾಗ ಅಥವಾ ಮಾಡಲಿಕ್ಕೆ ಇರದಿದ್ದಾಗ ಕುಕ್ಕು ಕೂಡ ಆಗಿದ್ದಾರೆ ಅವರು. ತುಂಬ ಸಲ ಅವರು ಇಂಜಿನಿಯರ್ ಆಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಅವರೇ ನಿರ್ವಹಿಸ್ತದೆ. ನನಗೆ ಅನ್ನಿಸ್ತದೆ ಇಲ್ಲಿಯ ಒಂದೊಂದು ಕೆಲಸ ಕಾರ್ಯಗಳು ಅವರ ಮೇಲ್ವಿಚಾರಣೆಯಲ್ಲಿ, ಅವರ ಆ ಒಂದು ಐಡಿಯಾಸ್ ಎಲ್ಲ ಅದರಲ್ಲೇ ನಡೆದಿದೆ. ದೊಡ್ಡ ಇಂಜಿನಿಯರ್ ಅವರು ಕೂಡ. He is a good player also. I think he has represented India. I think he is a national badminton player. I think. Sorry, okay. State level. Innu chance illa avarige. He is a state level badminton player also. So idella ಒಳ್ಳೆತನ, ಇದೆಲ್ಲ ಟ್ಯಾಲೆಂಟ್, ಇಲ್ಲಿಂದ ಪ್ರತಿಭೆ, ಶಕ್ತಿ, ಸಾಮರ್ಥ್ಯಗಳನ್ನು ಪಡೆದಂಥ ಡಾಕ್ಟರ್ ಡೆನ್ಸಿಲ್ ಇವತ್ತು ಇಲ್ಲಿ ಈ ಒಂದು ದಿವ್ಯ ಜ್ಯೋತಿ ಕ್ಲಿನಿಕ್ ಅದರ ಒಂದು ಸಂಪೂರ್ಣ ಮೇಲ್ವಿಚಾರಣೆಯನ್ನು ಪಡೆದುಕೊಂಡು ಇಲ್ಲಿಯ ಕೆಲಸದಲ್ಲಿ ತಲ್ಲೀನರಾಗಲಿಕ್ಕೆ ಅವರು ಮುಂದಡಿ ಇಟ್ಟಿದ್ದಾರೆ. ಅವರೆಲ್ಲ ಕೆಲಸ ಕಾರ್ಯಗಳಿಗೆ ಇವತ್ತು ನಾವೆಲ್ಲರೂ ಶುಭ ಹಾರೈಸಲಿಕ್ಕೆ ಇಲ್ಲಿದ್ದೇವೆ. ದೇವರು
ಇದನ್ನು ಬಯಸಿದ್ರು ಅದನ್ನು ನೀವು ಕಾರ್ಯಗತಗೊಳಿಸ್ತಾ ಇದ್ದೀರಿ. ತುಂಬ ಸಲ ಡಾಕ್ಟರ್ ಡೆನ್ಸಿಲ್ ಅವರ ತಾಯಿ ಅವರು ಹೇಳುವುದನ್ನು ನಾನು ಕೇಳಿದೆ ಕೂಡ, ಯಾಕೆ ಇನ್ನೂ ಕೂಡ 25 ವರ್ಷ ಆಯಿತು, ನಿನ್ನದೇ ಆದಂಥ ಒಂದು ಯಾವುದು ಕ್ಲಿನಿಕ್ ಅಂತ ಯಾವುದು ನಿನ್ನಲ್ಲಿ ಇಲ್ಲ. ಅದಕ್ಕೋಸ್ಕರ ಇಂಥ ಒಂದು ಆಶಾ ಭಾವನೆಯೊಂದಿಗೆ ಅವರ ಒಂದು ಕನಸನ್ನು ನನಸು ಮಾಡಲಿಕ್ಕೆ ನೀವು ಮುಂದೆ ಬಂದಿದ್ದೀರಿ. ದೇವರ ಆಶೀರ್ವಾದ ಇಲ್ಲಿ ಪ್ರತಿಯೊಬ್ಬರಿಗೆ ಸಿಗುತ್ತೆ. ಇಲ್ಲಿ ಬಂದಂತಹ ಪ್ರತಿಯೊಬ್ಬ ರೋಗಿಗಳಿಗೆ ನಿಮ್ಮ ಆ ಕೈಗುಣದಿಂದ, ನಿಮ್ಮ ಸ್ಪರ್ಶದಿಂದ ದೇವರ ಶಕ್ತಿ ಅವರ ಮೇಲೆ ಖಂಡಿತವಾಗಿ ಇಳಿದು ಬಂದು ಒಳ್ಳೆಯತನ ಆಗಲಿ. ಹಾಗೂ ನಿಮ್ಮ ಸೇವೆ ಯಾವ ರೀತಿ ಫಾದರ್ LM ಬಿಟ್ಟು ಹೆಲ್ತ್ ಸೆಂಟರಲ್ಲಿ ಅಲ್ಲಿ ಮುಂದುವರಿಸ್ತಾ ಇದ್ದೀರಿ, ಇಲ್ಲಿ ಕೂಡ ಈ ಸೇವೆ ನೀವು ನೀಡುವಾಗ ಈ ಒಂದು ಪ್ರದೇಶದಲ್ಲಿರುವಂಥ ಜನರಿಗೆ ಇದೊಂದು ಆಶಾ ಕಿರಣವಾಗಿ ಡಿವೈನ್ ಲೈಟ್ ಅಥವಾ ದಿವ್ಯ ಜ್ಯೋತಿ ಈ ಕಡೆ ಆಕರ್ಷಣೆಗೊಳ್ಳಲಿ. ಈ ಮೂಲಕ ನಿಮ್ಮ ಬದುಕನ್ನು, ನಿಮ್ಮ ಮುಂದಿನ ಪ್ರತಿಯೊಂದು ಹಂತದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಕೃಪೆ ನಿಮ್ಮ ಪ್ರತಿಯೊಬ್ಬರ ಮೇಲೆ ಇರಲಿ. ಡಾಕ್ಟರ್ ಕಾಜಲ್ ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಈಸ್ಟರ್ ಹಬ್ಬದಲ್ಲಿ ನಾವು ಸದಾಕಾಲ ಹೇಳುವಂಥ ವಿಚಾರ, ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ನಿತ್ಯ ಜೀವದೆಡೆಗೆ ನಿಮ್ಮನ್ನು ದೇವರು ಸದಾ ಸಾಗಿಸಲಿ. ಹಾಗೂ ನಿಮ್ಮ ಜೀವನ ದೇವರು ಆಶೀರ್ವದಿಸಲಿ. ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ದೇವರು ನಿಮಗೆ ಜಯ ಸಿಗುವಂತೆ ಮಾಡಲಿ. ಹಾಗೂ ಇನ್ನೂ ಹೆಚ್ಚಿನ ಕನಸುಗಳು ಏನಿವೆ ಅದೆಲ್ಲವೂ ದೇವರು ಸಂಪೂರ್ಣಗೊಳಿಸಲಿ ಎಂಬುದಾಗಿ ಇಲ್ಲಿ ನಡೆದಂಥ ಪ್ರತಿಯೊಬ್ಬರ ಎಲ್ಲ ನಿವೇದನೆಗಳನ್ನು, ಎಲ್ಲ ಆಶಾಭಾವನೆಗಳು ಒಟ್ಟುಗೂಡಿಸಿ ನಿಮಗೆ ಶುಭ ಹಾರೈಸ್ತೇನೆ. ವಂದನೆಗಳು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಡಾಕ್ಟರ್ ಡೆನ್ಸಿಲ್ ರವರ ವೈದ್ಯಕೀಯ ಜೀವನ ನಮ್ಮ ಮುಂದೆ ಸವಿಸ್ತಾರವಾಗಿ ಇಟ್ಟ ಹಾಗೂ ಈ ದಿವ್ಯಜ್ಯೋತಿ ಕ್ಲಿನಿಕ್ಗೆ ಶುಭ ಹಾರೈಸಿದ ಫಾದರ್, ನಿಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಡಾಕ್ಟರ್ ಗೋಪಾಲ್ ಕೃಷ್ಣ ಭಟ್, ನಿರ್ದೇಶಕರು ಬೆನಕ ಆರೋಗ್ಯ ಕೇಂದ್ರ ಉಜಿರೆ. ಪ್ರತಿಷ್ಠಿತ ಬೆನಕ ಆಸ್ಪತ್ರೆಯನ್ನು ಮುನ್ನಡೆಸುತ್ತಿರುವ ಇವರ ಕಾರ್ಯವೈಖರಿ ನಮಗೆಲ್ಲರಿಗೂ ತಿಳಿದಿರುವ ವಿಚಾರ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಅಲಂಕಾರವನ್ನು ಇಮ್ಮಡಿಗೊಳಿಸಿದ ಡಾಕ್ಟರ್ ಗೋಪಾಲ್ ಕೃಷ್ಣ ಭಟ್ ರವರಿಂದ 2 ಮಾತು. ವೇದಿಕೆಯ ಮೇಲಿರುವಂಥ ಫಾದರ್ ಸೈಮನ್ ಅವರೇ, ಆತ್ಮೀಯರಾದಂಥ ಡಾಕ್ಟರ್ ಅಶ್ವಿನ್ ವಿದ್ಯಾರ್ ಅವರೇ, ತುಂಬ ಆತ್ಮೀಯರು, ಸಾಧಾರಣ 20 ವರ್ಷಕ್ಕೂ ಮೇಲ್ಪಟ್ಟು ಈಗಾಗಲೇ ಅವರು ಮೇಡಮ್ ಹೇಳಿದಾಗೆ ಅದಕ್ಕೆ ವರ್ಡ್ಸ್ ಇಲ್ಲ, ಬಟ್ ವಿ ಆರ್ ವೆರಿ ಕ್ಲೋಸ್ ಆಗಿರುವಂಥ ಡಾಕ್ಟರ್ ಡೆನ್ಸಿಲ್, ಡಾಕ್ಟರ್ ಕಾಜಲ್, ಅವರ ಮಗ ಏಡನ್, ಅವರ ತಂದೆ ತಾಯಿಯವರೇ, ಸೇರಿರತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತಿನ ದಿವಸ ಈಗಾಗಲೇ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ರೀತಿಯಲ್ಲಿ ಈ ಕ್ಲಿನಿಕನ್ನು ಪೂಜ್ಯರು ಉದ್ಘಾಟಿಸಿದ್ದಾರೆ. ಪ್ರತಿಯೊಬ್ಬರು ಎಣಿಸೋದಲ್ವೇ ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ. ಆರೋಗ್ಯ ತಪ್ಪಿದಾಗ ಡಾಕ್ಟ್ರನ್ನು ನೋಡಲೇಬೇಕು. ಖಂಡಿತವಾಗಲೂ ವೈದ್ಯರು ಸಹಕರಿಸ್ತಾರೆ. ಆದರೆ ಇಲ್ಲಿ ಎಷ್ಟೋ ಜನ ವೈದ್ಯರುಗಳನ್ನು ನೋಡಿರ್ತೇವೆ ನಾವು. ವೈದ್ಯರಾದವರು ಕೆಲವರು ರೋಗಿಯನ್ನು ನೋಡ್ತಾರೆ, ಉಪಚರಿಸ್ತಾರೆ, ಮನೆ ಕಳಿಸ್ತಾರೆ, ಅವರ ಕೆಲಸ ಅಷ್ಟಕ್ಕೆ ಮುಗೀತದೆ. ಆದರೆ ಇಲ್ಲಿ ನಾನು ಕಂಡುಕೊಂಡ ವಿಚಾರ ಏನಂತ ಹೇಳಿದ್ರೆ, ಡಾಕ್ಟರ್ ಡೆನ್ಸಿಲ್ ಅವರು ಇವತ್ತು ಅವರ ಆಸ್ಪತ್ರೆಯ ಒಬ್ಬಳು ನರ್ಸ್ನ ಸ್ಟೇಟಸಲ್ಲೇ ನೋಡಿದೆ, ಅವರ ಬಗ್ಗೆ ಬರೆದಿರೋದು. ಹೀ ಸಮಥಿಂಗ್ ಮೋರ್ ದೆನ್ ದ್ಯಾಟ್, ನಾಟ್ ಎ ಜಸ್ಟ್ ಡಾಕ್ಟರ್. ಹೌದು ಅನ್ನಿಸ್ತು ನನಗೂ ಕೂಡ. ವೈದ್ಯರಾದವನು ಬರೀ ಟ್ರೀಟ್ಮೆಂಟ್ ಕೊಡೋ ಜೊತೆಗೆ ರೋಗಿಯ ಅವನ ಏನು ಬೇರೆ ತೊಂದರೆಗಳನ್ನು ಕೂಡ ಪರಿಹರಿಸಲಿಕ್ಕೆ ಸಹಾಯ ಮಾಡಿದರೆ ಅವನೊಂದು ಉತ್ತಮವಾದಂಥ ವೈದ್ಯ ಅಥವಾ ಉತ್ತಮ ಡಾಕ್ಟ್ರು ಅಥವಾ ಉತ್ತಮವಾದಂಥ ಒಬ್ಬ ವೈದ್ಯನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಅಂಥವರು ನಮ್ಮ ಡಾಕ್ಟರ್ ಡೆನ್ಸಿಲ್ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಯಾಕಂದರೆ ಅವರು ಬರೀ ಒಂದು ಮೆಡಿಸಿನ್ ಕೊಡೋದಲ್ಲ ಅಥವಾ ಒಂದು ಸರ್ಜರಿ ಮಾಡೋದಲ್ಲ. ನಮ್ಮಲ್ಲಿ ಸುಮಾರು ಸಲ ಹೇಳಿದರೆ ಹೆಚ್ಚಿನವರು ನಂಬಲಿಕ್ಕಿಲ್ಲ. ನಮ್ಮ ಆಸ್ಪತ್ರೆಗೆ ಅವರು ಬರ್ತಾಯಿದ್ರು, ಈಗಲೂ ಬರ್ತಾಯಿದ್ದಾರೆ. ಆದರೆ ಮುಂಚೆ ಅವರು ಕೊಟ್ಟ ಸೇವೆ ಯಾವ ರೀತಿ ಇತ್ತು ಅಂತ ಹೇಳಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ರಾತ್ರಿ 8 ಗಂಟೆಗೆ ಸರ್ಜರಿ ಸ್ಟಾರ್ಟ್ ಮಾಡ್ತಾಯಿದ್ವಿ.
ಅದು ಸುಮಾರು 2, 3, 4 ಕೊನೆಗೆ ಎಮರ್ಜೆನ್ಸಿ ಅಪೆಂಡಿಕ್ಸ್ ಬಂತು. ಅಂತೂ 3-3.5 ಗಂಟೆ ತನಕ ಹೋಗ್ತಾ ಇತ್ತು. ಅದನ್ನು ಮುಗಿಸಿದ ನಂತರ ಅವ್ರದ್ದು ರೌಂಡ್ಸ್ ಇತ್ತು. ಅದನ್ನು ರೌಂಡ್ಸ್ ಮಾಡೋರು, ಯಾವುದೇ ಬೇಜಾರಿಲ್ಲ, ಯಾವುದೇ ಮುಖದಲ್ಲಿ ಏನು ಸುಸ್ತು ಅನ್ನಿಸೋದಿಲ್ಲ. ಪೇಷಂಟ್ಗಳನ್ನು ಎಬ್ಬಿಸಿ ಅವರನ್ನು ಏನು ರೌಂಡ್ಸ್ ಮಾಡಿ ಅವರಿಗೆ ಈ ಟ್ರೀಟ್ಮೆಂಟ್ ಬರೆದು ನಂತರ 5ರಿಂದ 6:30, 7 ಗಂಟೆವರೆಗೆ ಅವ್ರದ್ದು ಸ್ಕ್ಯಾನಿಂಗ್ ಇತ್ತು. ಅದನ್ನು ಮುಗಿಸಿ ಅವರು ಬಜಾರಿಗೆ ಹೋಗ್ತಾಯಿದ್ರು ಲೆಕ್ಕ ಹಾಕಿ. ಪ್ರೊಬ್ಯಾಬ್ಲಿ ಅದೇ ಕಾರಣ ಇರಲಿಕ್ಕೂ ಸಾಕು ಅವರ ಈಗಾಗಲೇ ಹೇಳಿದಾಗೆ ಹಾರ್ಟ್ ಅಟ್ಯಾಕ್. ಅದರ ನಂತರ ಅವರು ಕೇಳಿಕೊಂಡ್ರು, ನಾವು ಹೇಳಿದ್ವಿ ಅಷ್ಟು ಕೆಲಸ ಮಾಡೋದು ಬೇಡ ಅಂತ ಹೇಳ್ಕೊಂಡು. ಜೊತೆಗೆ ನಮಗೆ ಡಾಕ್ಟರ್ ಅಶ್ವಿನ್ ಅವ್ರದ್ದು ಸಹಾಯ ಕೂಡ ಸಿಕ್ಕಿದ ಕಾರಣ ಅವರಿಗೆ ಸ್ವಲ್ಪ ನಮ್ಮ ಕಡೆಯಿಂದ ನಾವು ರಿಲೀವ್ ಮಾಡಿ ಬರೀ ಈಗ ಸರ್ಜರಿಗೆ ಮಾತ್ರ ಅವರನ್ನು ಕರೆಸ್ತಾ ಇದ್ದೇವೆ. ಆದರೆ ಅದರಲ್ಲಿ ಅದೇ ಹೇಳಿದ್ರು, ಯಾವುದೇ ಒಂದು ಇದಿಲ್ಲ, ಯಾವುದು ಸುಸ್ತು ಅನ್ನಿಸುವಂಥದ್ದಿಲ್ಲ. ಜೊತೆಗೆ ಸರ್ಜರಿ ಮುಗಿದ ಕೂಡಲೇ ಮತ್ತೆ ಮನೆಗೆ ಹೋಗಿ ಆದರೂ ವಿಚಾರ ಇಲ್ಲ, ಮತ್ತೆ ಅವ್ರು ಕಾಲ್ ಮಾಡ್ತಾರೆ, ಪೇಷಂಟ್ ಹೇಗಿದ್ದಾರೆ, ಪೇಷಂಟ್ ಹುಷಾರಿದ್ದಾರಾ. ಇವೆಲ್ಲ ಅವರ ಒಳ್ಳೆಯ ಗುಣಗಳು ಅವರನ್ನು ಈ ಮಟ್ಟಕ್ಕೆ ತಂದಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನ್ನಿಸ್ತಾ ಇದೆ. ಜೊತೆಗೆ ಗ್ರಾಮೀಣ ಪ್ರದೇಶಕ್ಕೆ ಈಗ ಅವರು ನೀಡಿರುವ ಸೇವೆ ನಿಜಕ್ಕೂ, ಯಾಕಂತ ಹೇಳ್ತಾರೆ, ಒಂದು ಡಾಕ್ಟ್ರ್ ಆಗಿದ್ದರೆ ಒಂದೊಂದರಲ್ಲಿ ಸ್ಪೆಷಲಿಸ್ಟ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ENT ಅವರು ENT ಮಾಡ್ತಾರೆ, ಆರ್ಥೋಪೆಡಿಕ್ ಮಾಡ್ತಾರೆ, ಫಿಸಿಷಿಯನ್ ಮಾಡ್ತಾರೆ, ಹೀಗೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸೇವೆ ನೀಡಬೇಕಾದ್ರೆ ಒಬ್ಬೊಬ್ಬರು ಒಂದೊಂದೇ ಮಾಡಿದ್ರೆ ಸಾಕಾಗೋದಿಲ್ಲ. ಈಸ್ ಎ ವೆರಿ ಗುಡ್ ಗೈನಕಾಲಜಿಸ್ಟ್, ಖಂಡಿತವಾಗ್ಲೂ ಎಲ್ಲರಿಗೂ ಗೊತ್ತಿದೆ. ಆದರೆ ಅಷ್ಟೇ ಮಾತ್ರ ಅಲ್ಲ, ಈಸ್ ಎ ವೆರಿ ಗುಡ್ ರೇಡಿಯಾಲಜಿಸ್ಟ್ ಆಲ್ಸೋ. ಇವತ್ತಿಲ್ಲಿ ಸ್ಕ್ಯಾನಿಂಗ್ ಕೂಡ ಹಾಕಿದ್ದಾರೆ. ರೇಡಿಯಾಲಜಿ ಯಾಕಂದರೆ ನಾವು ಪ್ರಾಕ್ಟಿಕಲಿ ನೋಡಿರೋ ಕಾರಣ ನಾನು ಹೇಳಲಿಕ್ಕೆ ಇಲ್ಲಿ ಆಗ್ತದೆ. ಎಷ್ಟೋ ಸಲ ಮಂಗಳೂರಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದದ್ರಲ್ಲಿ ಏನು ಕಾಣದೆ ಇಲ್ಲಿ ಕಂಡು ಆಪರೇಷನ್ ಮಾಡೋದು ಅದು ಹೌದಾಗಿರ್ತದೆ. ಇಂಥ ಹಲವಾರು ಸಂದರ್ಭಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ವೆರಿ ಗುಡ್ ರೇಡಿಯಾಲಜಿಸ್ಟ್, ವೆರಿ ಗುಡ್ ಫಿಸಿಷಿಯನ್. ಅಷ್ಟೇ ಅಲ್ಲ, ಅವ್ರು ಹೇಳಿದಾಗೆ ವೆರಿ ಗುಡ್ ಪ್ಲಂಬರ್ ಆ್ಯಂಡ್ ಎಲೆಕ್ಟ್ರಿಷಿಯನ್ ಆಲ್ಸೋ. ನಾವು ಎಷ್ಟೋ ಸಲ ಮಾತಾಡೋದಿರ್ತದೆ, ಯಾಕಂದರೆ ನಮ್ಮ ಕಷ್ಟ ಸುಖಗಳನ್ನು ಮಾತಾಡುವಾಗ ನಾವು ಅರ್ಜೆಂಟ್ ಬಿದ್ದಾಗ ಪೇಷಂಟ್ಗೆ ಟ್ರಾಲಿಯಲ್ಲಿ ಶಿಫ್ಟ್ ಮಾಡಿದ್ದುಂಟು, ನಾನು ಮಾಡಿದ್ದುಂಟು, ಅವರು ಮಾಡಿದ್ದುಂಟು. ಎಷ್ಟೋ ಸಲ ಹಾಸ್ಪಿಟ್ಲಲ್ಲಿ ಕರೆಂಟ್ ಹೋದಾಗ ಜನರೇಟರ್ ಸ್ಟಾರ್ಟ್ ಮಾಡೋದು ಮುಂಚೆ ನಾವು ಮಾಡಿದ್ದಿದೆ, ಅವರು ಮಾಡಿದ್ದಿದೆ. ಇವುಗಳೆಲ್ಲ ಏನು ಮಾಡ್ತದೆ ಅಂತ ಹೇಳಿದ್ರೆ ನಮಗೆ ಸಂತೋಷ ಕೊಡ್ತದೆ. ಅದರಿಂದ ಏನು ನಾವು ಮಾಡುವಂಥ ಕೆಲಸ ಅಲ್ಲ ಅನ್ನುವಂಥದ್ದಿಲ್ಲ, ಅದರಲ್ಲೇ ಸಂತೋಷ ಪಟ್ಟ ಕಾರಣ ಅವರು ಈ ಲೆವೆಲ್ಗೆ ಬರಲಿಕ್ಕೆ ಸಾಧ್ಯ ಆಯಿತು, ಇಷ್ಟು ಜನರ ಪ್ರೀತಿ ಪಡಲಿಕ್ಕೆ ಆಯಿತು. ಹಾಗಾಗಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು, ಈಗಾಗಲೇ ಹೇಳಿದಾಗೆ ಪ್ರತಿಯೊಬ್ಬರೂ ಆರೋಗ್ಯವಂತರಾಗಲಿ ಅನ್ನೋ ಆಶಯ ಎಲ್ಲರದು ಕೂಡ. ಆ ಆಶಯದೊಂದಿಗೆ ಪ್ರಾರಂಭಿಸಿದಂಥ ಈ ಒಂದು ಕ್ಲಿನಿಕ್ಕು ಈ ಭಾಗದ ಜನರಿಗೆ ಉತ್ತಮವಾಗಿ ಸೇವೆ ಸಲ್ಲಿಸುವಂತಾಗಲಿ, ಅವರಿಂದ ಬಹಳಷ್ಟು ಮಂದಿಗೆ ಪ್ರಯೋಜನ ಆಗಲಿ ಅನ್ನುವಂಥ ಆಶಯ. ಹಾಗೆ ಅವರ ಮುಂದಿನ ಜೀವನ, ಅವರ ಮಗ ಕೂಡ ಇಲ್ಲಿಗೆ ಬರಲಿ ಅನ್ನುವಂಥ ಒಳ್ಳೆಯ ಆಶಯದೊಂದಿಗೆ ನಾವು ಇವತ್ತು ಎಲ್ಲರೂ ಹಾರೈಸ್ತಾ ಇವಾಗಲೇ ಮಾತಾಡ್ತಾ ಇದ್ವಿ ಯಾವತ್ತೇ ಸ್ಟಾರ್ಟ್ ಮಾಡಬೇಕಿತ್ತು ಅಂತ. ಆದರೆ ಕೆಲವೊಂದು ಸಂದರ್ಭಗಳು ಒದಗಿ ಬರಬೇಕಾಗ್ತದೆ ಅಲ್ವಾ, ಕೆಲವೊಂದು ಸಲ ಟೈಮ್ ಬರಬೇಕು, ಅಲ್ಲಿ ಆಮೇಲೆ ನೀವು ಆಗುವಂಥದ್ದು. ಹಾಗೆ ಈಗ ಉತ್ತಮವಾದಂಥ ಒಂದು ಟೈಮ್ ಬಂದಿದೆ ಅವರಿಗೆ. ಇದೊಂದು ಒಳ್ಳೆಯ ಸ್ಟೆಪ್ ಅವ್ರದ್ದೊಂದು ನಾನು ಎಣಿಸ್ತೇನೆ. ಯಾಕಂದರೆ ಒಂದು ಸ್ವಂತವಾದಂಥ ಅವ್ರದ್ದೇ ಆದಂಥ ಕ್ಲಿನಿಕನ್ನು ಅವರು ಮಾಡ್ತಾ ಇದ್ದಾರೆ ಇಲ್ಲಿ ಈ ಪ್ರದೇಶದಲ್ಲಿ. ಉತ್ತಮವಾದಂತಹ ಒಂದು ಇಂಟೀರಿಯರ್ನೊಂದಿಗೆ ಈ ಕ್ಲಿನಿಕ್ಕು ಉದ್ಘಾಟನೆ ಆಗಿದೆ ಈಗಾಗಲೇ. ಇದರಿಂದಾಗಿ ಅವರಿಗೆ ಉತ್ತಮವಾದಂಥ ಜನರ ಪ್ರೀತಿ ಸಿಗಲಿ, ಒಳ್ಳೆಯದಾಗಲಿ ಅಂತ ಆಶಿಸ್ತಾ ತಮ್ಮೆಲ್ಲರ ಆಶಯದೊಂದಿಗೆ ನಾನು ಮತ್ತೊಮ್ಮೆ ಅವರ ಎಲ್ಲರಿಗೂ ಶುಭ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ದಿವ್ಯಜ್ಯೋತಿ ಕ್ಲಿನಿಕ್ ಹಾಗೂ ಡಾಕ್ಟರ್ ಡೆನ್ಸಿಲ್ ಹಾಗೂ ಡಾಕ್ಟರ್ ಕಾಜಲ್ ರವರಿಗೆ ಶುಭ ಹಾರೈಸಿದ ಸರ್, ನಿಮಗೂ ಧನ್ಯವಾದಗಳು. ನಿಮಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿಸುವ ಅಂತ ಹೇಳಿ ನಾನಿಲ್ಲಿ ನಿಂತಿದ್ದೇನೆ. ಇದು ನಂದು ಆ್ಯಕ್ಚುಲಿ ಪಾರ್ಟ್ ಅಲ್ಲ ಈಗ ನಿಲ್ಲಲಿಕ್ಕೆ ಮತ್ತೆ ವಾಪಸ್ ಇದೆ. ನಾನು ಮತ್ತೆ ವಾಪಸ್ ಬರ್ತೀನಿ. ಈಗ ಒಂದು 2 ನಿಮಿಷ ನನ್ನೊಟ್ಟಿಗೆ ಸಹಕರಿಸಿ. ನಾನಿದು ದಿವ್ಯಜ್ಯೋತಿ ಕ್ಲಿನಿಕ್ ಸ್ಟಾರ್ಟ್ ಮಾಡಬೇಕು ಅಂತ ಇಷ್ಟವರೆಗೆ ಯೋಚನೆ ಮಾಡಲಿಲ್ಲ. ಒಂದು ಕನಸಿತ್ತು, ಒಂದು ಕ್ಲಿನಿಕ್ ನನ್ನದೇ ಇರಬೇಕು ಅಂತ ಹೇಳಿ ತುಂಬ ಟೈಮಿಂದ. ಡಾಕ್ಟರ್ ಕಾಜಲ್ಗೆ ಹೇಳುವಾಗ, ಬೇಡ ನೀವಿನ್ನೂ ಬೇರೆ ಏನು ಮಾಡಬೇಡಿ, ಆಲ್ರೆಡಿ ಹಾಸ್ಪಿಟಲಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ, ಬೇರೆ ಏನೋ ಮಾಡಿ ನಾವು KMC ಆಸ್ಪತ್ರೆಗೆ ಇನ್ನೊಂದು ಡೊನೇಷನ್ ರೂಮ್ಗೆ ಕೊಡೋದು ಬೇಡ ಅಂತ ಹೇಳಿದರು.
2 ಸರ್ತಿ ಆಲ್ರೆಡಿ ಡೊನೇಷನ್ ಕೊಟ್ಟಾಯಿತು, 3ನೇ ಸರ್ತಿ ಬೇಡ ಅಂತ ಹೇಳಿದರು. ಸೊ ಆಯ್ತಂತ ಸುಮ್ಮನೆ ಇದ್ದೆ. ಮತ್ತು ನಿಧಾನ ಸಾಯಂಕಾಲ ಹೊತ್ತಿಗೆ ಪೇಷಂಟ್ಸ್ ಅವರು ಸ್ವಲ್ಪ ಕೇಳಲಿಕ್ಕೆ ಶುರು ಮಾಡಿದರು. ಸಾಯಂಕಾಲ ನೀವು ಸಿಗ್ತೀರಾ, ನಮಗೆ ರಜೆ ತಗೊಂಡು ಬೆಳಿಗ್ಗೆ ಬರಲಿಕ್ಕೆ ಆಗೋದಿಲ್ಲ, ಕಾಯಲಿಕ್ಕೆಲ್ಲ ತುಂಬ ಹೊತ್ತಾಗ್ತದೆ, ಸಾಯಂಕಾಲ ನೀವು ಸಿಕ್ಕಿದರೆ ಒಳ್ಳೆಯದು. ಅದರಲ್ಲಿ ಟೀಚರ್ಸ್ ಇರಲಿ, ಆಫೀಸ್ ಗೋಯರ್ಸ್ ಇರಲಿ, ಪೊಲೀಸ್ ಅವರು ಇರಲಿ, ಅವರೆಲ್ಲ ನಮ್ಮ ಹತ್ರ ಕೇಳಲಿಕ್ಕೆ ಶುರು ಮಾಡಿದರು. ಸೊ ನಿಧಾನ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಯೋಚನೆ ಬಂತು. ಸಾಯಂಕಾಲ ಹೊತ್ತಿಗೆ ಮಾತ್ರ ಅಂತ ಹೇಳಿ ಯೋಚನೆ ಮಾಡಿ ಎಲ್ಲ ಕಡೆ ಬೆಳ್ತಂಗಡಿ ಗುರುವಾಯನಕೆರೆಯಿಂದ ಉಜಿರೆವರೆಗೆ ಹೋದೆ. ಎಲ್ಲಿ ಸಹ ನನಗೆ ಕ್ಲಿನಿಕ್ದು ಸೈಟ್ ಒಂದು ಗ್ರೌಂಡ್ ಫ್ಲೋರಲ್ಲಿ ಸಿಗಲಿಲ್ಲ. ಆಲ್ರೆಡಿ ಎಲ್ಲರೂ ಹೇಳಿದರು, ನೀವು 10 ವರ್ಷ ಮುಂಚೆ ಬರಬೇಕಿತ್ತು ಡಾಕ್ಟ್ರೇ, ನೀವು ಭಾರಿ ಲೇಟ್ ಆಯಿತು ಬಂದಿದ್ದು. ಅಂತೂಗಿಂತೂ ಕ್ಲಿನಿಕ್ ಸ್ಟಾರ್ಟ್ ಮಾಡುವ ಅಂತ ಯೋಚನೆ ಡಾಕ್ಟರ್ ಗೋಪಾಲಕೃಷ್ಣ ಅವ್ರ ಹತ್ರ ಶೇರ್ ಮಾಡುವಾಗ ಅವರು ಯಾವುದು ಬೇರೆ ಯೋಚನೆ ಮಾಡದೆ ವಿದಿನ್ ಮಿಲಿ ಸೆಕೆಂಡ್ ಸಹ ಇಲ್ಲ, ಅಲ್ಲಿ ನಮ್ಮದು ಕ್ಲಿನಿಕ್ ಇದೆ ಡಾಕ್ಟರ್, ನೀವು ಉಜಿರೆಯಲ್ಲಿ ನಮ್ಮದು ಕ್ಲಿನಿಕ್ ಯೂಸ್ ಮಾಡಿ, ಯಾವಾಗಲೂ ಓಪನ್, ನೀವು ಯಾವಾಗ ಸಹ ಬಂದಲ್ಲಿ ಕೂತ್ಕೊಂಡು ನಿಮ್ಮದು ಸೇವೆ ಸಲ್ಲಿಸ್ಬೋದು ಅಂತ ಹೇಳಿದರು. ನಾನು ಕ್ಲಿನಿಕ್ಗೆ ಹೋದೆ. ಮೇಡಮ್ ಅವರು ಈಗ ಅದು ಕ್ಲಿನಿಕ್ ನಡೆಸ್ತಾ ಇದ್ದಾರೆ, ಡಾಕ್ಟರ್ ಭಾರತಿ ಅವರು. ಡಾಕ್ಟರ್ ಗೋಪಾಲಕೃಷ್ಣ ಅವರು ಬೆನಕೋ ಹಾಸ್ಪಿಟಲ್ಗೆ ಆಲ್ಮೋಸ್ಟ್ 5 ಸ್ಟಾರ್ ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ. ಸೊ ಅವರಲ್ಲಿ ಬ್ಯುಸಿ ಇದ್ದಾರೆ. ನಾನಲ್ಲಿ ಕ್ಲಿನಿಕ್ಗೆ ಹೋಗುವಾಗ ನನಗೆ ಅದು ಏರಿಯಾ ಒಳ್ಳೆಯದು ಕಂಡಿತು. ಪೇಷಂಟ್ಗೆ ಏನು ಮಾಡಲಿಕ್ಕಿಲ್ಲ, ಬಸ್ಸಿಂದ ಕೆಳಗೆ ಇಳಿದು ರೋಲ್ ಮಾಡಿದರೆ ಸಾಕು, ಕ್ಲಿನಿಕ್ ಒಳಗೆ ಬರ್ತಾರೆ ಅವರು, ಅಷ್ಟೇ ಜಾಗ ಇರೋದು ಅಲ್ಲಿ. ಸೊ ಅವ್ರಿಗೆ ಪೇಷಂಟ್ ಖಂಡಿತ ತುಂಬ ಜನ ಬರ್ತಾರೆ, ವಾಕಿನ್ ಎಲ್ಲ ತುಂಬ ಜನ ಬರ್ತಾರೆ ಅಂತ ಹೇಳಿ ಮಾತುಕತೆ ಆಯಿತು. ಸ್ಟಾರ್ಟ್ ಮಾಡುವ ಅಂತ ಯೋಚನೆ ಮಾಡಿ ವಾಪಸ್ ಬರುವಾಗ ನಮ್ಮ ಫ್ಯಾಮಿಲಿಗೆ ಆಪ್ತಿರೋದು ಅಂದರೆ ತುಂಬ ಹತ್ತಿರ ಇರೋರು ಶರ್ಮಿಳಾ ಅವರಿದ್ದಾರೆ. ಇಲ್ಲಿ ಅವರು ಭವಿಷ್ ಬ್ಯೂಟಿ ಪಾರ್ಲರ್ ಅಂತ ಹೇಳಿ ತುಂಬ ವರ್ಷದಿಂದ ನಡೆಸ್ತಾ ಇದ್ದಾರೆ. ಅವ್ರದ್ದು ಫೋನ್ ಬಂತು, ಡೆಂಜಲಲ್ಲಿ ಒಂದು ಮಂಜುನಾಥ್ ಕಾಂಪ್ಲೆಕ್ಸ್ ಅಂತ ಹೇಳಿ ಬಿಲ್ಡಿಂಗ್ ಇದೆ, ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಶಾಪ್ಸ್ ಇದೆ, 2 ಶಾಪ್ ಇದೆ, ಬಂದು ನೋಡ್ತೀರಾ ಅಂತ ಹೇಳಿ. ಸಂಡೇ ಟೈಮ್ ಆದರೂ ಅವರು ಬಂದರು. ನಾನಲ್ಲಿ ಇಲ್ಲಿ ನಿಂತೆ ಕೆಳಗೆ. ಅವರೊಟ್ಟಿಗೆ ಕ್ಲಿನಿಕ್ ನೋಡಲಿಕ್ಕೆ ಬರುವಾಗ ಮಿಸ್ಟರ್ ರಾಮದಾಸ್ ಪಾಯ್ ಅವ್ರ ಮಗ ಮಂಜುನಾಥ್ ಪಾಯ್ ನನಗೆ ಸಿಕ್ಕಿದ್ರು. ಜಾಗ ತೋರಿಸಿದ್ರು, 2 ಅಂಗಡಿದು ಶಾಪ್ ಇದೆ, ಒಳ್ಳೆದಿತ್ತು. ಅದರ ಪಕ್ಕದಲ್ಲಿ ಇನ್ನೊಂದು ಶಾಪ್ ಖಾಲಿ ಇತ್ತು. ಆಸೆ ಆಯಿತು, 2 ಯಾಕೆ, 3ನೇ ದಿವಸ ತಗೊಳ್ಳುವ, 3 ತಗೊಂಡ್ಬಿಟ್ವೆ. ಸೊ ಅವರದು 3 ಶಾಪ್ ನಮಗೆ ಬಾಡಿಗೆಗೆ ಕೊಡುವಾಗ ಭಾರಿ ಸಂತೋಷ ಆಯಿತು. ಇಲ್ಲಿ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡುವಾಗ ವಾಪಸ್ ಹೋಗಿದ್ದು ವಾಪಸ್ ಡಾಕ್ಟರ್ ಗೋಪಾಲಕೃಷ್ಣ ಹತ್ರ ಸರ್ ಒಳಗೆ ಇಂಟೀರಿಯರ್ ಮಾಡಲಿಕ್ಕೆ ಬೇಕು, ನಿಮ್ಮದು ಇಂಟೀರಿಯರ್ಸ್ ತುಂಬ ಚೆಂದ ಇದೆ, ಯಾರ ಹತ್ರ ಹೋಗಲಿ. ಅವ್ರದ್ದು ಒಂದು ಒಪಿನಿಯನ್ ಬಂತು. ನಮ್ಮದು ಮಾಡಿರೋದು ಮಿಸ್ಟರ್ ಜಾಯ್ ಬೈಸನ್ ಪಾರ್ಟಿಷನ್ಸ್ ಮ್ಯಾಂಗ್ಳೂರ್ ಅವ್ರ ನಂಬರ್ ಕೊಟ್ಟರು. ಜಾಯ್ ಅವ್ರಿಗೆ ಫೋನ್ ಮಾಡುವಾಗ, ಮಿಸ್ಟರ್ ಜಾಯ್ ವಿಲ್ ಯು ಪ್ಲೀಸ್ ಸ್ಟ್ಯಾಂಡ್ ಅಪ್, ಐ ರೆಕಾಗ್ನೈಸ್ ಯು ಟುಡೇ. ಎಸ್. ಸೊ ಮಿಸ್ಟರ್ ಜಾಯ್ ಅವ್ರಿಗೆ ಫೋನ್ ಮಾಡುವಾಗ ಇಮಿಡಿಯೇಟಾಗಿ, ಎಸ್ ಡಾಕ್ಟರ್, ಎನಿ ಟೈಮ್ ನೀವು ಹೇಳಿ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಅವರು ರೆಡಿಯಾಗಿ ನನಗೆ ಇಷ್ಟು ಚಂದ ಮಾಡಿ ಇಂಟೀರಿಯರ್ಸ್ ಮಾಡಿ ಒಳ್ಳೆಯದಾಗಿ ನನ್ನೊಟ್ಟಿಗೆ ಸಹಕರಿಸಿ. ಐಡಿಯಾಸ್ ಫಾದರ್ ಸೈಮನ್ ಹೇಳಿದರು, ನಂದು ಇರ್ಬೋದು, ನಾನು ಇಂಜಿನಿಯರ್ ಥರ ಮಾಡಿರ್ಬೋದು, ಬಟ್ ಮೇನ್ 99.9% ಐಡಿಯಾಸ್ ಇದ್ದಿದ್ದು ಜಾಯ್ ಅವರದು. ಅವರು ಮತ್ತು ಅವರೊಟ್ಟಿಗೆ ಸಹಕರಿಸಿದ್ದು ಮಿಸ್ಟರ್ ಪ್ರವೀಣ್ ಅವರು. ಮಿಸ್ಟರ್ ಪ್ರವೀಣ್, ವಿಲ್ ಯು ಪ್ಲೀಸ್ ಸ್ಟ್ಯಾಂಡ್ ಅಪ್? ಎಸ್, ಈಸ್ ದ ಇಂಟೀರಿಯರ್ ಡಿಸೈನರ್ ಗೈ. ಸೊ ನಾನು ನಿಮಗೆ ಎಲ್ಲರೂ ಯಾರಿಲ್ಲಿ ಇದ್ದಾರೆ ಅವ್ರಿಗೆ ರೆಕಮೆಂಡ್ ಮಾಡ್ತೇನೆ. ಯಾರಾದರೂ ಏನಾದರೂ ಬಿಲ್ಡಿಂಗ್ ಮಾಡ್ತೀರಾ ಅಂದರೆ ಅವ್ರಿಗೆ ಕರೀರಿ, ಒಟ್ಟಿಗೆ ನಾನು ಬರ್ತೇನೆ. ಎಸ್. ಹರೀಶ್ ಮುಂಜೆ ಅವರು ಬಂದರು. ನನ್ನ ಮುಂದೆ ಮತ್ತೆ ಸ್ವಲ್ಪ ಹೊತ್ತಲ್ಲಿ ಮುಂದುವರಿಸ್ತೇನೆ, ಅವ್ರಿಗೆ ರಿಸೀವ್ ಮಾಡಿ ಬರ್ತೇನೆ. ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಇವರು. ಪಾದರಸದಂತಹ ವ್ಯಕ್ತಿತ್ವ ಇವರು.
ತಾಲೂಕನ್ನು ಅಭಿವೃದ್ಧಿಯ ಉತ್ತುಂಗಕ್ಕೆ ಏರಿಸಲು ಹಗಲಿರುಳು ಶ್ರಮಿಸುತ್ತಾರೆ. ಇದೆಲ್ಲ ನಮಗೆಲ್ಲರಿಗೆ ಗೊತ್ತಿರೋ ವಿಚಾರ. ಬಿಡುವಿಲ್ಲದ ಈ ಸಮಯದಲ್ಲಿ ತಮ್ಮೆಲ್ಲ ಕೆಲಸವನ್ನು ಬದಿಗಿರಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದು ನಮ್ಮ ಸೌಭಾಗ್ಯ. ಇವರನ್ನು ನಮ್ಮ ಕುಟುಂಬದ ಪರವಾಗಿ ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಸಮಸ್ತ ಪರವಾಗಿ ಆದರಪೂರ್ವಕ ಸ್ವಾಗತ. ಥ್ಯಾಂಕ್ ಯು ಸರ್. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯವರಾದ ಬೆಳ್ತಂಗಡಿಯ ಜನಪ್ರಿಯ ಶಾಸಕರಾದ ಶ್ರೀ ಹರೀಶ್ ಪುಂಜರವರು ಅಧಿಕಾರದ ಚುಕ್ಕಾಣಿ ಹಿಡಿದ ಬಳಿಕ ತಾಲೂಕಿಗೆ 10 ಹಲವಾರು ಅನುದಾನ ಹಾಗೂ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ತಾಲೂಕಿನ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಈ ತಾಲೂಕನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸುತ್ತಿರುವವರು. ನಾಯಕನಾದವನು ಸೇವಕನಾಗಿ ಕೆಲಸ ಮಾಡಬೇಕು ಎಂಬ ಧ್ಯೇಯದೊಂದಿಗೆ ಅವರ ಈ ಅಭಿವೃದ್ಧಿಯನ್ನು ಮುನ್ನಡೆಸುತ್ತಿದ್ದೇವೆ. ಸನ್ಮಾನ್ಯ ಶಾಸಕರಾದ ಶ್ರೀ ಹರೀಶ್ ಪುಂಜರವರಿಂದ ಈಗ ಸಂದೇಶ. ಮೊದಲನೇದಾಗಿ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತೇನೆ. ನಾನೊಂದು ಸ್ವಲ್ಪ ಬರಲಿಕ್ಕೆ ತಡ ಆಯಿತು. ಒಂದು ಕಾರ್ಯಕ್ರಮದಲ್ಲಿ ಒತ್ತಡ ಇದ್ದಿದ್ದರಿಂದ ಬರಲಿಕ್ಕೆ ತಡ ಆಯಿತು. ಅದರಿಂದಾಗಿ ಮೊದಲನೇದಾಗಿ ನಮ್ಮ ನಾರಾವಿಯ ಗುರುಗಳಿದೆ, ಧರ್ಮಗುರುಗಳ ಹತ್ರ ಕ್ಷಮೆ ಕೇಳ್ತೇನೆ. ಯಾಕೆಂದರೆ ಬಾಕಿಯೆಲ್ಲ ನಾವೆಲ್ಲ ಸೇವೆ ಮಾಡೋರು, ನಿಮ್ಮ ಹತ್ರ ನಾನು ಕ್ಷಮೆ ಕೇಳಬೇಕಾಗ್ತದೆ. ಇವತ್ತು ದಿವ್ಯ ಜ್ಯೋತಿ ಕ್ಲಿನಿಕ್ನ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನ ಭಾಳ ಆತ್ಮೀಯರು, ನಮ್ಮ ನಾರಾವಿ ಚರ್ಚಿನ ಧರ್ಮಗುರುಗಳಾಗಿರ್ತಕ್ಕಂಥ ರೆವರೆಂಡ್ ಫಾದರ್ ಸೈಮನ್ ಡಿಸೋಜರವರ ಆಶೀರ್ವಾದವನ್ನು ಬೇಡ್ತಾ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಬೆನಕ ಹೆಲ್ತ್ ಸೆಂಟರ್ನ ಡೈರೆಕ್ಟರ್ ಆಗಿರ್ತಕ್ಕಂಥ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ಗೋಪಾಲ್ ಕೃಷ್ಣ ಭಟ್ ಅವರೇ, ಅದೇ ರೀತಿ ಅಶ್ವಿನಿ ಕ್ಲಿನಿಕ್ನ ಡಾಕ್ಟ್ರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ಅಶ್ವಿನಿ ಉಪಾಧ್ಯಾಯರವರೇ, ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಅವರನ್ನು ನಾವೆಲ್ಲರೂ ಕರೆಯುವುದು ಬದ್ಯಾರ ಡಾಕ್ಟ್ರು ಅಂತ. ಬದ್ಯಾರ ಡಾಕ್ಟ್ರ್ ಅಂತಲೇ ಅವರು ಫೇಮಸ್. ಯಾಕಂದರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನ ಎಲ್ಲರೂ ಡಾಕ್ಟರ್ ಡೆನ್ಸಿಲ್ ಅವರನ್ನು, ಡಾಕ್ಟರ್ ಕಾಜಲ್ರವರನ್ನು ಗುರುತಿಸುವಂಥದ್ದು ಅದೇ ಹೆಸರಿನಲ್ಲಿ. ನನ್ನ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಡೆನ್ಸಿಲ್ ಅವರೇ, ಡಾಕ್ಟರ್ ಕಾಜಲ್ರವರೇ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ದಿವ್ಯ ಜ್ಯೋತಿ ಕ್ಲಿನಿಕ್ ಬೆಳ್ತಂಗಡಿಯ ಈ ನಗರದಲ್ಲಿ ಇವತ್ತು ಉದ್ಘಾಟನೆ ಆಗುವ ಮೂಲಕ ಬೆಳ್ತಂಗಡಿಯ ತಾಲೂಕಿನ ಜನತೆಯ ಆರೋಗ್ಯ ಸೇವೆಗೆ ಇನ್ನೊಂದು ಮೆಟ್ಟಿಲು ಈ ಬೆಳ್ತಂಗಡಿಯ ಈ ನಗರಕ್ಕೆ ಬಂದಂತಾಗಿದೆ. ಅದರಿಂದಾಗಿ ನಾನು ಈ ಕ್ಷೇತ್ರದ ಶಾಸಕನಾಗಿ ಡಾಕ್ಟರ್ ಡೆನ್ಸಿಲ್ ಅವರಿಗೆ ಮತ್ತು ಡಾಕ್ಟರ್ ಕಾಜಲ್ರವರಿಗೆ ಮನಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸೇರಿಸಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಜೀವನದಲ್ಲಿ ಅನೇಕ ಸೇವೆಗಳನ್ನು ಮಾಡಬೇಕು ಅಂತೇಳಿ ಧರ್ಮಗುರುಗಳು, ಹಿರಿಯರು, ಗುರುಗಳು ಎಲ್ಲ ಹೇಳ್ತಾರೆ. ಶಿಕ್ಷಣದ ಸೇವೆ ಇರ್ಬೋದು, ಸಾಮಾಜಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಸೇವೆ ಇರ್ಬೋದು, ಆರೋಗ್ಯ ಸೇವೆಯು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸೇವೆ. ಪ್ರಾಯಶಃ ಡೆನ್ಸಿಲ್ ಅವರು ಮತ್ತು ಕಾಜಲ್ರವರು ಬದ್ಯಾರ ಆಸ್ಪತ್ರೆಯ ಮೂಲಕ ಸೇವೆ ನಮ್ಮ ಪರಮ ಗುರಿ ಎನ್ನುವಂತಹ ಕೆಲಸವನ್ನು ಮಾಡಿಕೊಂಡು ಬಂದಿರಿದವರು. ನನಗೆ ಭಾಳ ಖುಷಿ ಯಾಕೆ ಅಂತ ಹೇಳಿದರೆ, ವೇದಿಕೆಯಲ್ಲಿ ಇನ್ನಿಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರದ್ದು ಸಹ ಅದೇ ಕಾಯಕದಲ್ಲಿ ಸೇವೆಯನ್ನೇ ಮೊದಲು ಆಗಿಸಿಕೊಂಡು ಕೆಲಸ ಮಾಡತಕ್ಕಂಥ ಬಂಧುಗಳು. ಪ್ರಾಯಶಃ ಸಾಮಾಜಿಕ ಜೀವನದಲ್ಲಿರ್ತಕ್ಕಂಥ ನಾವುಗಳು ಮತ್ತು ವೈದ್ಯಕೀಯ ವೃತ್ತಿಯನ್ನು ಮಾಡತಕ್ಕಂಥ ಡಾಕ್ಟ್ರು 24 ಗಂಟೆಯೂ ಜನಸೇವೆಗೆ ಲಭ್ಯತೆ ಇರಬೇಕಾಗ್ತದೆ. ಪ್ರಾಯಶಃ ಆ ಕಾರ್ಯವನ್ನು ವೈದ್ಯಕೀಯ ಬಂಧುಗಳು ಮಾಡ್ತಾಯಿದ್ದಾರೆ. ಅದರಿಂದಾಗಿ ಈ ಕೊರೋನಾದ ಸಂದರ್ಭದಲ್ಲಿ, ಇವತ್ತು ಜಗತ್ತು ಎದುರಿಸ್ತಕ್ಕಂಥ ಈ ಕೊರೋನಾದ ಸಂದರ್ಭದಲ್ಲಿ ಇವತ್ತು ನಮಗೆ ಹೆಮ್ಮೆ ಯಾಕೆ ಅಂತ ಹೇಳಿದರೆ, ವೈದ್ಯಕೀಯ ಕ್ಷೇತ್ರದ ಬಂಧುಗಳ ಹತ್ರ ಯಾರೂ ನನಗೆ ಕೊರೋನಾ ಬರ್ತದೆ ಅಂತ ಹೇಳಿ ಅವರ ಕ್ಲಿನಿಕ್ಕನ್ನು, ಅವರ ಆಸ್ಪತ್ರೆಯನ್ನು ಬಂದ್ ಮಾಡಿ ಒಳಗೆ ಕೂತ್ಕೊಳ್ಳಿಲ್ಲ. ಜನರಿಗೆ ಆಗಿರ್ತಕ್ಕಂಥ ತೊಂದರೆಯನ್ನು ನಿವಾರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಎನ್ನುವಂಥದ್ದನ್ನು ಆ ಸಂಕಲ್ಪದಿಂದ ತಮ್ಮ ಜೀವದ ಹಂಗು ತೊರೆದು ಕೆಲಸ ಮಾಡತಕ್ಕಂಥ ವೈದ್ಯಕೀಯ ಕ್ಷೇತ್ರದ ಬಂಧುಗಳಿಗೆ ಈ ವೇದಿಕೆಯ ಮೂಲಕ ನಾನು ಅವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಹ ಸಮರ್ಪಿಸಲಿಕ್ಕೆ ನಾನು ಭಾಳ ಸಂತೋಷವನ್ನು ಪಡ್ತೇನೆ. ಸೇವೆಯ ಸಮಾಜ ಕಟ್ಟಲು ಬನ್ನಿ ವ್ಯಕ್ತಿ ಸಮಾಜದ ನಡುವೆ ಅಂತ ಒಬ್ಬ ಹಿರಿಯ ಕವಿ ವರ್ಣನೆಯನ್ನು ಮಾಡ್ತಾರೆ. ಆ ವ್ಯಕ್ತಿಗಳ ನಡುವೆ ಸಮಾಜದಲ್ಲಿ
ಆ ಸೇತುವೆಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಪ್ರಾಯಶಃ ಆರೋಗ್ಯ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಬೆಸೆಯತಕ್ಕಂಥ ಸ್ವಾಸ್ಥ್ಯವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ದಿವ್ಯ ಜ್ಯೋತಿ ಕ್ಲಿನಿಕ್ಕು ಬೆಳ್ತಂಗಡಿಯ ಎಲ್ಲ ಜನತೆಗೆ ಒಂದು ಸ್ವಾಸ್ಥ್ಯಪೂರ್ಣವಾಗಿರ್ತಕ್ಕಂಥ ಬದುಕನ್ನು ನೀಡತಕ್ಕಂಥ ಸಂಸ್ಥೆಯಾಗಿ ಬೆಳೀಲಿ. ನಮ್ಮೆಲ್ಲರ ಆಶಯ, ನಮ್ಮೆಲ್ಲರ ಶುಭಾಶಯ ಡಾಕ್ಟರ್ ಡೆನ್ಸಿಲ್ ಅವರಿಗೆ ಮತ್ತು ಡಾಕ್ಟರ್ ಕಾಜಲ್ ಅವರಿಗೆ ಸದಾ ಇರ್ತದೆ. ನಿಮ್ಮೆಲ್ಲರ ಈ ಕ್ಷೇತ್ರದ ಎಲ್ಲ ಜನತೆಯ ಮತ್ತು ನಿಮ್ಮನ್ನು ಇಷ್ಟು ವರ್ಷಗಳ ಕಾಲ ಏನು ನಾವು ಆತ್ಮೀಯವಾಗಿರ್ತಕ್ಕಂಥ ಭಾವನೆಯಿಂದ ಇವತ್ತು ಜನ ನೋಡಿದ್ದಾರೆ. ಇನ್ನು ಮುಂದೆಯೂ ಅದೇ ಆತ್ಮೀಯತೆಯಿಂದ ಜನಸೇವೆ ಮತ್ತು ವೈದ್ಯಕೀಯ ಸೇವೆಯಲ್ಲಿ ಮಾಡತಕ್ಕಂಥ ಯೋಗ ಭಾಗ್ಯವನ್ನು ಇಲ್ಲಿರ್ತಕ್ಕಂಥ ಎಲ್ಲ ದೈವರು ನಿಮಗೆ ಕರುಣಿಸಲಿ. ಇನ್ನು ಮುಂದಿನ ಹಂತದಲ್ಲಿ ಇನ್ನೊಂದು ದೊಡ್ಡ ಆಸ್ಪತ್ರೆಯು ನಮ್ಮ ಬೆಳ್ತಂಗಡಿ ನಗರಕ್ಕೆ ಬೇಕು. ಈಗ ಉಜಿರೆಗೆ ನಮ್ಮ ಬೆನಕದ ಡಾಕ್ಟ್ರು, ನಮ್ಮ ಅಶ್ವಿನಿ ಅವರು ಎಲ್ಲ ಸೇರಿ ಒಂದು ಅಲ್ಲಿಯ ನಗರಕ್ಕೆ, ಅಲ್ಲಿಯ ಜನರಿಗೆ ಬೇಕಾಗಿರ್ತಕ್ಕಂಥ ವೈದ್ಯಕೀಯ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಬೆಳ್ತಂಗಡಿಯ ನಗರಕ್ಕೂ ದಾಮೋದರ ಕ್ಲಿನಿಕ್ ಇದೆ ಮತ್ತು ನಮ್ಮ ಜ್ಯೋತಿ ಇದೆ. ಅದರ ಜೊತೆಗೆ ಇನ್ನೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿಮ್ಮ ಮೂಲಕವೂ ಬೆಳ್ತಂಗಡಿಗೆ ಆಗುವಂಥ ಯೋಗ ಭಾಗ್ಯವನ್ನು ಆ ದೇವರು ಕರುಣಿಸಲಿ. ನಿಮ್ಮ ಜೊತೆ ನಾವು ಈ ಕ್ಷೇತ್ರದ ಶಾಸಕನಾಗಿ ನಿಮಗೇನು ಯಾವ ಸಹಕಾರವನ್ನು ಕೊಡಬೇಕು ಖಂಡಿತವಾಗಿ ಕೊಡಲಿಕ್ಕೆ ಯಾವತ್ತು ನಿಮ್ಮೊಂದಿಗೆ ಇದ್ದೇವೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಡಾಕ್ಟ್ರ ಮೇಲೆ ವಿಶ್ವಾಸ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮಗೆಲ್ಲರಿಗೂ ಅಭಿವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ನಾನು ಇವ್ರದ್ದನ್ನು ಹೇಳಲಿಕ್ಕೆ ನಮ್ಮ ನಾರಾವಿಯ ಧರ್ಮಗುರುಗಳು ಸೈಮನ್ರವರು ಇಲ್ಲಿ ಉಪಸ್ಥಿತರಿದ್ದಾರೆ. ಪಾಪ ಒಳ್ಳೆಯ ಸರಳ ಸಜ್ಜನಿಕೆ ಮತ್ತು ಯಾವಾಗಲೂ ನಮಗೆ ಮಾರ್ಗದರ್ಶನ ಮಾಡತಕ್ಕಂಥ ಧರ್ಮಗುರುಗಳನ್ನು ಸಹ ಅವರ ದಿವ್ಯ ಹಸ್ತದಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಖಂಡಿತವಾಗಿಯೂ ಅದೊಂದು ಶುಭ ಲಕ್ಷಣ, ಶುಭ ಸೂಚನೆ. ಆ ಮೂಲಕ ಅವರ ದಿವ್ಯ ಹಸ್ತದಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ ಈ ಸಂಸ್ಥೆ ಇನ್ನಷ್ಟು ಉತ್ತರೋತ್ತರವಾಗಿ ಬೆಳೀಲಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಂದಷ್ಟು ವ್ಯಕ್ತಿಗಳಿಗೆ ಕೆಲಸವನ್ನು ಕೊಡ್ತಕ್ಕಂಥ ಸಂಸ್ಥೆ ಆಗಲಿ. ಯಾಕಂತ ಹೇಳಿದ್ರೆ ನಾನು ಡಾಕ್ಟರ್ ಗೋಪಾಲಕೃಷ್ಣರ ಹತ್ರ ಹೋದಾಗ ನೋಡಿದೆ, ಸುಮಾರು ಒಂದು 70-80 ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ನಮ್ಮ ಡೆನ್ಸಿಲ್ ಅವರ ಸಂಸ್ಥೆಯ ಮೂಲಕ ಇನ್ನಷ್ಟು ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ಸಂಸ್ಥೆಯೂ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ತಮ್ಮ ಮನದಾರದ ಮಾತುಗಳಿಂದ ಡಾಕ್ಟರ್ ಡೆನ್ಸಿಲ್ ಹಾಗೂ ಡಾಕ್ಟರ್ ಕಾಜಲ್ ರವರ ಮುಂದೆ ವೈದ್ಯಕೀಯ ಸೇವೆಗೆ ಶುಭ ಹಾರೈಸಿದ ಸನ್ಮಾನ್ಯ ಹರೀಶ್ ಪುಂಜರ್ ಅವರೇ ನಿಮಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ. ವಂದನಾರ್ಪಣೆ ಹೃದಯಾಂತರಾಳದ ಮಾತು. ಈ ಮಾತು ಸಹಕಾರ ನೀಡಿದ ಸಮಸ್ತರಿಗೂ ಸಲ್ಲುತ್ತದೆ. ಆಲ್ರೆಡಿ ಸ್ವಲ್ಪ ಭಾಗ ನಾವು ಮುಗಿಸಿದ್ದೇವೆ, ನಾವು ಮುಂದೆ ಹೋಗುವ. ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯರೇ, ಹಾಗೆ ಬಂಧು ಮಿತ್ರರೇ, ನಿಮ್ಮೆಲ್ಲರಿಗೆ ಶುಭ ಮುಂಜಾನೆ. ರಿಪೀಟ್. ಇವತ್ತು ನನಗೆ ಅತೀವ ಸಂತೋಷ. ನನ್ನದೇ ಆದ ಕ್ಲಿನಿಕ್ ಉದ್ಘಾಟನೆಗೊಂಡಿದೆ. ಕೆಲವು ತಿಂಗಳುಗಳ ಹಿಂದೆ ಆಲ್ರೆಡಿ ಆಯಿತು. ನಾನು ಇದರ ಕನಸು ಕಂಡಿದ್ದೆ ಹಾಗೂ ಇವತ್ತಿನ ದಿವಸ ಅದು ನನಸಾಗಿದೆ. ಸರ್ವಶಕ್ತ ದೇವರು ನನಗೆ ದಯಪಾಲಿಸಿದ ಸೌಭಾಗ್ಯಕ್ಕಾಗಿ, ನನಗೆ ನೀಡಿದ ಕುಟುಂಬಕ್ಕಾಗಿ, ಈ ವೈದ್ಯಕೀಯ ವೃತ್ತಿಯ ಮೂಲಕ ಹಲವಾರು ರೋಗಿಗಳ ಸೇವೆ ಮಾಡುವ ಅವಕಾಶಕ್ಕಾಗಿ ಹಾಗೂ ಈ ದಿವ್ಯಜ್ಯೋತಿ ಕ್ಲಿನಿಕ್ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ನನ್ನ ತಂದೆ ತಾಯಿ ಶ್ರೀ ಫ್ರೆಡ್ರಿಕ್ನವರನ್ನು ಹಾಗೂ ಶ್ರೀಮತಿ ಹೆಲೆನ್ನವರನ್ನು ನನ್ನ ಜೀವನದ ಪ್ರತಿ ಹಂತದಲ್ಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ನನ್ನ ಪತ್ನಿ ಡಾಕ್ಟರ್ ಕಾಜಲ್ ಹಾಗೂ ಮಗ ಏಡನ್, ನೀವು ನೀಡಿದ ಪ್ರೀತಿ, ಪ್ರೋತ್ಸಾಹ, ಸಹಕಾರಕ್ಕೆ ನಾನು ಕೃತಜ್ಞತೆ ಆಗಿದ್ದೇನೆ. ನಮ್ಮ ಶಾಸಕರು ಹರೀಶ್ ಪುಂಜಾ ಅವರು ತಮ್ಮ ನಿರಂತರ ಕೆಲಸಗಳ ಒತ್ತಡದ ಸಮಯವು ನಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳಲು ಬಂದಿದ್ದಾರೆ. ನಮ್ಮನ್ನು ಸದಾ ಪ್ರೋತ್ಸಾಹಿಸುವ ಹಾಗೂ ಬೆಳ್ತಂಗಡಿಯ ಡಾಕ್ಟರ್ಸ್ ಕಮ್ಯುನಿಟಿಯನ್ನು ಚೆನ್ನಾಗಿ ಅವರು ತಿಳ್ಕೊಂಡಿದ್ದಾರೆ. ಇವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೆ ಸಾಲದು.
ನಾನು ಫೋನ್ ಮಾಡುವಾಗ ರಾತ್ರಿಗೆ ಒಂದು ಸತಿ ಫೋನ್ ಮಾಡುವಾಗ, ಡಾಕ್ಟರ್ ನೀವು ಯಾವಾಗ ಹೇಳ್ತೀರಾ ನಾನು ಬರ್ತೇನೆ, ನೀವು ಯಾವಾಗ ಸಹ ಓಪನಿಂಗ್ ಇಡಿ, ನನಗೆ ಒಂದು ಮುಂಚೆ ಸ್ವಲ್ಪ ನೋಟಿಸ್ ಕೊಟ್ಟರೆ ಸಾಕು, ನಾನು ಬರ್ತೇನೆ. ಈಗ ಅವ್ರಿಗೆ ಎಲೆಕ್ಷನ್ ಕ್ಯಾಂಪೇನಲ್ಲಿ ಅವರು ಬ್ಯುಸಿ ಇದ್ದಾರೆ. ನನಗೆ ಅವರು ಪಿ ಅವರು ಹೇಳಿದರು ಅವ್ರು ಬರಲಿಕ್ಕೆ ಆಗೋದಿಲ್ಲ. ಬಟ್ ಅವರು ನನಗೆ ಫೋನ್ ಮಾಡಿ ಹೇಳಿದರು, ನಾನು ಖಂಡಿತ ಬರ್ತೀನಿ ಡಾಕ್ಟ್ರೇ, ನಾನು ಶ್ಯೂರ್ ಆಗಿ ಬರ್ತೇನೆ ಅಂತ ಹೇಳಿ ಇವತ್ತು ಇಲ್ಲಿ ಅವರು ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇವರಿಗೆ ನಾನು ನನ್ನ ತಂದೆ ಅವ್ರಿಗೆ ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಹೇಳಿ ವಿನಂತಿಸುತ್ತೇನೆ. ವಂದನೀಯ ಸ್ವಾಮಿ ಸೈಮನ್ ಡಿಸೋಜಾ ಆಲ್ರೆಡಿ ಅವರು ಹೇಳಿದರು, 1997 ನನ್ನೊಟ್ಟಿಗೆ ನನ್ನ ಸಂತೋಷ ದುಃಖಗಳಲ್ಲಿ ಭಾಗಿಯಾದ ನನ್ನ ಆತ್ಮೀಯ ಗೆಳೆಯರು. ಅವರಿಗೆ ಸಹ ನನ್ನ ತಂದೆ ನೆನಪಿನ ಕಾಣಿಕೆ ನೀಡುವವರು. ಡಾಕ್ಟರ್ ಗೋಪಾಲಕೃಷ್ಣ, ಬೆನಕ ಆಸ್ಪತ್ರೆ ಉಜಿರೆ, ಇದರ ಡೈರೆಕ್ಟರ್. ನಾನು ಹೊಸ ಕ್ಲಿನಿಕ್ ಪ್ರಾರಂಭಿಸುವ ಕನಸನ್ನು ಇವರಲ್ಲಿ ಹಂಚಿಕೊಂಡಾಗ ಆಲ್ರೆಡಿ ಆಗಿದೆ. ಇವರು ಉಜಿರೆಯಲ್ಲಿ ಇರುವ ತಮ್ಮ ಕ್ಲಿನಿಕನ್ನು ನೀಡಲು ಸಿದ್ಧರಿದ್ದರು. ತಮ್ಮ ಅಭಿಪ್ರಾಯಗಳನ್ನು, ಚಿಂತನೆಗಳನ್ನು ಹಂಚಿ ವಿಶಾಲ ಮನೋಭಾವವನ್ನು ತೋರಿದ್ದಾರೆ. ಅವರಿಗೆ ನನ್ನ ಡ್ಯಾಡಿ ನೆನಪಿನ ಕಾಣಿಕೆ ನೀಡುವವರು. ಡಾಕ್ಟರ್ ಅಶ್ವಿನ್ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಉಜಿರೆ. ಕ್ಲಿನಿಕ್ ಬಗ್ಗೆ ಆಳವಾಗಿ ತಿಳಿದುಕೊಂಡವರು ಇವರು. ಕ್ಲಿನಿಕ್ನಲ್ಲಿ ಇರುವ ಅಗತ್ಯತೆಗಳನ್ನು ಸಾಫ್ಟ್ವೇರ್, ಲ್ಯಾಬ್ ಫೆಸಿಲಿಟೀಸ್, ಜನ್ರೇಟರ್ವರೆಗೆ ಅವರು ನನಗೆ ಒಪಿನಿಯನ್, ಅವ್ರದ್ದು ಫೀಡ್ಬ್ಯಾಕ್ ಅದು ಎಲ್ಲ ಕೊಟ್ಟಿದ್ದಾರೆ. ಆ ಮಾರ್ಗದರ್ಶನಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ. ಇವರಿಗೆ ನನ್ನ ತಂದೆಯವರು ನೆನಪಿನ ಕಾಣಿಕೆ ನೀಡುವವರು. ಹಲವಾರು ವ್ಯಕ್ತಿಗಳು ಈ ಕ್ಲಿನಿಕ್ ಸುಂದರವಾಗಿ ಕಂಗೊಳಿಸಲು ಹಾಗೂ ಇದು ಪೂರ್ಣಗೊಳ್ಳಲು ಹಗಲು ಇರಲು ಶ್ರಮಿಸಿದ್ದಾರೆ. ಆಲ್ರೆಡಿ ನಾನು ಹೇಳಿದ್ದು, ನಮ್ಮದು ಆಪ್ತ ಇರುವವರು, ಹತ್ತಿರ ಇರೋರು ಶ್ರೀಮತಿ ಶರ್ಮಿಳಾ ಮೋರಾಸ್ ಅವರು ಈ ಕ್ಲಿನಿಕ್ದು ಸೈಟ್ ನನಗೆ ತೋರಿಸಿರೋರು. ಸೊ ಅವ್ರಿಗೆ ನಾನು ಮುಂದೆ ಕರಿತೇನೆ. ಈ ಸುಂದರ ಜಾಗವನ್ನು ಹಾಗೂ ಇದರ ಮಾಲೀಕರನ್ನು ಪರಿಚಯಿಸಿದವರು ನಮಗೋಸ್ಕರ ತಮ್ಮ ಕೆಲಸದ ಒತ್ತಡದ ನಡುವೆಯೂ ತುಂಬ ಶ್ರಮಿಸಿದ್ದಾರೆ. ಅವರಿಗೆ ನನ್ನ ತಂದೆಯವರು ನೆನಪಿನ ಕಾಣಿಕೆಯವರು ನೀಡುವರು. ಶ್ರೀ ರಾಮದಾಸ್ ಪೈ ಅವರು, ಶ್ರೀಮತಿ ರಾಧಿಕಾ ಪೈ ಮತ್ತು ಶ್ರೀ ಮಂಜುನಾಥ್ ಪೈ ಈ ಕಾಂಪ್ಲೆಕ್ಸನ ಓನರ್. ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಶ್ರೀ ಜಾಯ್, ಆ್ಯಸ್ ಸಚ್ ನಾನು ನಿಮಗೆ ಹೇಳಿದ್ದೀನಿ, ಆಲ್ರೆಡಿ ಐ ಹ್ಯಾವ್ ಮೆನ್ಷನ್, ಹೀ ಈಸ್ ದ ಒನ್ ಹೂ ಈಸ್ ದ ಮೇನ್ ಆರ್ಕಿಟೆಕ್ಟ್ ಆಫ್ ಮೈ ಕ್ಲಿನಿಕ್. ಅವರು ಇಂಟೀರಿಯರ್ ಡೆಕೋರೇಟರ್ ಹಾಗೆ ಪಾರ್ಟಿಷನ್ಸ್ ಕೆಲಸ ಮಾಡಿದವರು. ಡಾಕ್ಟರ್ ಗೋಪಾಲಕೃಷ್ಣ ಅವರು, ಶ್ರೀ ಜಾಯ್ ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿದವರು. ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಹಾಗೂ ಶಿಸ್ತಲ್ಲಿ ಮಾಡಿ ಮುಗಿಸಿದ್ದಾರೆ. ನಮ್ಮ ಶಾಸಕರು ಶ್ರೀ ಹರೀಶ್ ಪೂಂಜಾ ಅವರು, ಅವರಿಗೆ ನೆನಪಿನ ಕಾಣಿಕೆ ಕೊಡಬೇಕು ಅಂತ ಹೇಳಿ ವಿನಂತಿಸುತ್ತೇನೆ. ವಿವೇಕ್ ನನ್ನೊಂದಿಗೆ ಹಲವು ವರ್ಷಗಳಿಂದ ಒಡನಾಟದಲ್ಲಿ ಇರುವವರು. ನಾನು ಬದ್ಯಾರ್ ಆಸ್ಪತ್ರೆಯಲ್ಲಿ ಬ್ಯುಸಿ ಇರುವ ವೇಳೆ ಈ ಕ್ಲಿನಿಕ್ನ ಹೆಚ್ಚಿನ ಜವಾಬ್ದಾರಿಗಳನ್ನು ಅವರೇ ವಹಿಸಿಕೊಂಡಿದ್ದಾರೆ. ಅವರಿಲ್ಲದೆ ಇದು ಕ್ಲಿನಿಕ್ ಈ ಟೈಮಲ್ಲಿ ಖಂಡಿತವಾಗಿ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಇವರು ಎಲೆಕ್ಟ್ರಿಸಿಟಿ, ಪ್ಲಂಬಿಂಗ್ ಕೆಲಸಗಳನ್ನು ಚೆನ್ನಾಗಿ ನಿರ್ವಹಿಸಿ ಈ ಕ್ಲಿನಿಕ್ ಸೈಟನ್ನು ಸುಂದರವಾಗಿ ಕಾಣಲು ನೆರವಾಗಿದ್ದಾರೆ. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೆ ಸಹ ಕಡಿಮೆ.
ಶ್ರೀ ಹರೀಶ್ ಪುಂಜಾ ಅವರು ನೆನಪಿನ ಕಾಣಿಕೆಯನ್ನು ನೀಡಲು ವಿನಂತಿಸುತ್ತೇನೆ. ಅಮರ್ ಹಾಗೂ ಅವರ ಬಲಗದವರು, अमर और उनके साथी, आप लोगों ने यहाँ पर दिन रात मेहनत करके जो क्लिनिक बनाया है उसके लिए मैं आपको धन्यवाद बोलता हूँ और अमर को आगे बुलाता हूँ. अमर आगे आइए. आपको ಡಾಕ್ಟರ್ ಅಶ್ವಿನ್ ಅವರು ನೆನಪಿನ ಕಾಣಿಕೆ ಕೊಡಬೇಕಂತ ಹೇಳಿ ವಿನಂತಿಸ್ತೇನೆ. ರಾಕೇಶ್ ಫ್ರಮ್ BPL ಕಂಪನಿ, ಅಲ್ಟ್ರಾಸೌಂಡ್ ಮಿಷಿನ್ ಹಾಗೂ ಅದರ ಡಾಕ್ಯುಮೆಂಟೇಷನ್ಸ್ ಮಾಡಲು ನೆರವು ನೀಡಿದ್ದಾರೆ. ನಿಮಗೆ ಧನ್ಯವಾದಗಳು. ಅವರು ಇಲ್ಲದೆ ನಾನು ಅಲ್ಟ್ರಾಸೌಂಡ್ ಮಿಷಿನ್ ಸ್ಟಾರ್ಟ್ ಮಾಡುವಂಥದ್ದು ಇರಲಿಲ್ಲ. ಅವರು ಎಲ್ಲ ಡಾಕ್ಯುಮೆಂಟೇಷನ್ಸ್ ಕೆಲಸ ನನ್ನ ಹಿಂದೆ ನಾನು ಎಲ್ಲಿ ಸಹ ಹೋಗದೆ ಅವರೆಲ್ಲ ಪೂರೈಸಿದ್ದಾರೆ. ಅವರಿಗೆ ಡಾಕ್ಟರ್ ಗೋಪಾಲಕೃಷ್ಣ ಅವರು ನೆನಪಿನ ಕಾಣಿಕೆಯನ್ನು ನೀಡಲು ವಿನಂತಿಸುತ್ತೇನೆ. ಸಿರಿಲ್ ಇವರು ಇಡೀ ಲ್ಯಾಬನ್ನು ವ್ಯವಸ್ಥಿತವಾಗಿ ಜೋಡಿಸಲು ಕಾರಣರಾದ ನಿಮಗೆ ಧನ್ಯವಾದಗಳು. ನೀವು ಮುಂದೆ ಬಂದು ಡಾಕ್ಟರ್ ಗೋಪಾಲಕೃಷ್ಣ ಅವರ ಹತ್ರ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸುತ್ತೇನೆ. ಮಿಸ್ಟರ್ ಪ್ರವೀಣ್ ಅವರು ನಮಗೆ ಇಂಟೀರಿಯರ್ ಡಿಸೈನಿಂಗ್ ಎಲ್ಲ ಕೆಲಸ ಎಲ್ಲ ಮಾಡಿದ್ದಾರೆ. ಅವರು ಯಾವುದು ಎಲ್ಲಿ ಬರಬೇಕು, ಯಾವುದು ಬ್ರ್ಯಾಕೆಟ್, ಯಾವುದು ಸ್ಕ್ರೂ ಎಲ್ಲಿ ಬರಬೇಕು ಅಂತ ಸಹ ನಮಗೆ ಹೇಳಿಕೊಟ್ಟಿದ್ದಾರೆ. ಅವ್ರಿಗೆ ಡಾಕ್ಟರ್ ಅಶ್ವಿನ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ವಿನಂತಿಸ್ತೇನೆ. ಥ್ಯಾಂಕ್ ಯು. ಮಿಸ್ಟರ್ ವಿಲಿಯಮ್, ನಮ್ಮದು ಕಾರ್ಪೆಟಿಂಗ್ ಮತ್ತು ಕರ್ಟನ್ಸ್ದು ಎಲ್ಲ ವ್ಯವಸ್ಥೆ ಅವರು ನೋಡಿದ್ದಾರೆ. ಅವರು ಹೇಳಿದ್ದು ಬ್ಲೈಂಡ್ಸ್ ನೋಡುವಾಗ ನಾನು ಇಲ್ಲೇ ಕೂತ್ಕೊಂಡು ಇಲ್ಲೇ ಮಲಗುವ, ಇಲ್ಲೇ ಸ್ನಾನ ಮಾಡುವ, ಇಲ್ಲೇ ಇರುವ ಅಂತ ಅನ್ನಿಸ್ತದೆ. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದ ಅಂತ ಹೇಳಿಸ್ತೇನೆ. ಅವ್ರಿಗೆ ಡಾಕ್ಟರ್ ಅಶ್ವಿನ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ವಿನಂತಿಸ್ತೇನೆ. ಪ್ರೇಮಲತಾ, ಬದ್ಯಾರ್ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಟರ್, ಎಲ್ಲ ರೀತಿಯ ಪ್ರೋತ್ಸಾಹ ಹಾಗೂ ನೆರವು ನೀಡಿದ ನಿಮಗೆ ಧನ್ಯವಾದಗಳು. ನೀವು ಮುಂದೆ ಬಂದು ಶ್ರೀ ಹರೀಶ್ ಪುಂಜಾ ಅವರ ಹತ್ರ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ. ವಸಂತ್ ಅವರಿದ್ದಾರೆ. ಸಿಸ್ಟರ್ ಜಾನೆಟ್, ನಮ್ಮದು ಸಲ್ಯ ಕಾನ್ವೆಂಟ್ ಅವರು ಸುಪೀರಿಯರ್. ಅವರಿಗೆ ನಾನು ನೆನಪಿನ ಕಾಣಿಕೆ ಕೊಡಲಿಲ್ಲ ಅಂದರೆ ಅವ್ರು ನನಗೆ ಅಲ್ಲಿ ಒಳಗೆ ಪರ್ಮಿಷನ್ ಕೊಡಲಿಕ್ಕಿಲ್ಲ. ಸೊ ಅವ್ರಿಗೆ ಇಲ್ಲಿ ಕರೆದು ಡಾಕ್ಟರ್ ಗೋಪಾಲಕೃಷ್ಣ ಅವರು ನೆನಪಿನ ಕಾಣಿಕೆ ಕೊಡಬೇಕಂತ ವಿನಂತಿಸ್ತೇನೆ. ಸುಧೀರ್ ಪವರ್ ಆನ್ ಅವರು, ನಮಗೆ ಕೆಳಗೆ ಗ್ರೌಂಡ್ ಫ್ಲೋರಲ್ಲಿ ಅವ್ರದ್ದು ಶಾಪ್ ಇದೆ. ನಮ್ಮದು ಒಳಗೆದು ಎಲ್ಲ ಫರ್ನಿಷಿಂಗ್ಸ್, ಚೇರ್ಸ್ ಇರಲಿ, ಟಿ ವಿ ಇರಲಿ, ಫ್ರಿಜ್ ಇರಲಿ, ಅವರಿಂದ ಬಂದಿರೋದು. ಸೊ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅವ್ರಿಗೆ ಶ್ರೀ ಹರೀಶ್ ಪುಂಜಾ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿಸ್ತೇನೆ. ನನಗೆ ಕ್ಲೋಸ್ ಆಗಿರೋದು ಮಿಸ್ಟರ್ ಅಮರ್ ಕೊರೆಯ, ಅಡ್ವೊಕೇಟ್ ಬ್ಯಾಂಗ್ಳೂರ್, ಕ್ರಿಮಿನಲ್ ಲಾಯರ್. ಮುಂದೆಗೆ ಜಡ್ಜ್ ಆಗ್ತಾರೆ ಇಲ್ಲ ಗೊತ್ತಿಲ್ಲ. ಸೊ ಅವ್ರಿಗೆ ಈಗಲೇ ಇಂದನೇ ಖುಷಿ ಇಡೋದು ಜಾಸ್ತಿ ಮುಖ್ಯ. ಅವರು ಮುಂದೆ ಬಂದು ಶ್ರೀ ಹರೀಶ್ ಪುಂಜಾ ಅವರ ಹತ್ರ ನಮ್ಮದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಇನ್ನು ಹಲವರು ಇದ್ದಾರೆ, ನಾನು ಅವ್ರದ್ದು ಹೆಸರು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಿಸ್ಟರ್ ಟೋನಿ ಫರ್ನಾಂಡಿಸ್, ನನ್ನ ಭಾವ,
ನನ್ನ ಅಕ್ಕ ಡೋರಾ, ಅವರು ಪಡುಬಿದ್ರೆಯಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಅವ್ರಿಗೆ ನಮ್ಮ ಮಿಸಸ್ ಡಾಕ್ಟರ್ ಕಾಜಲ್ ಅವರು ಫ್ಲವರ್, ಗುಲಾಬ್, ಒಂದು ರೋಸ್ ಕೊಟ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ವಿನಂತಿಸ್ತೇನೆ. ನನಗೆ ಆ್ಯಕ್ಚುಲಿ ಇನ್ನು ಕ್ಲೋಸ್ ಇರೋರು ಅಕ್ವಿನ್ ಮತಾಯಸ್. ನಂದು ಎಲ್ಲ ರಿಕ್ವೈರ್ಮೆಂಟ್ಸ್, ಕ್ಲಿನಿಕ್ದು ಹೇಗೆ, ಆಸ್ಪತ್ರೆದು ಹೇಗೆ ಡಾಕ್ಟರ್ ಗೋಪಾಲಕೃಷ್ಣ ಒಟ್ಟಿಗೆ ನಾನು ಶೇರ್ ಮಾಡ್ತೇನೆ. ಹಾಗೆ ಬೇರೆ ರಿಕ್ವೈರ್ಮೆಂಟ್ಸ್, ನಂದು ವೆಹಿಕಲ್ ಇರಲಿ, ನಂದು ಬೇರೆ ಏನಾದರೂ ಕೆಲಸ ಇರಲಿ, ನಂದು ಏನಾದರೂ ನನ್ನ ಮಗದು ಎಜುಕೇಷನ್ ಇರಲಿ, ಅದೆಲ್ಲ ವಿಚಾರ ಅವರೊಟ್ಟಿಗೆ ಶೇರ್ ಮಾಡ್ತೇನೆ. ನಾನು ಅಕ್ವಿನ್ ಮತಾಯಸ್ ಮತ್ತು ನೀನಾ ಮತಾಯಸ್ಗೆ ಮುಂದೆ ಬಂದು ಡಾಕ್ಟರ್ ಕಾಜಲ್ ಅವ್ರ ಹತ್ರ ನಮ್ಮದು ಒಂದು ಥ್ಯಾಂಕ್ಸ್ದು ಒಂದು ಟೋಕನ್ ತಗೋಬೇಕಂತ ವಿನಂತಿಸ್ತೇನೆ. ನನಗೆ ಇನ್ನು ಸ್ವಲ್ಪ ಜನರದ್ದು ಹೆಸರು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಫಾರ್ಮಸಿ ಅಲ್ಲಿ ಹೆಲ್ಪ್ ಮಾಡ್ತಾರೆ ಮಿಸ್ಟರ್ ಲೆಸ್ಲಿ, ಕರ್ಸ್ಟನ್, ಮಹೇಶ್, ಗಣೇಶ್, ಸೀತಾರಾಮ್, ಅವ್ರಿಗೆಲ್ಲ ನಾನು ಇವತ್ತು ಇಲ್ಲಿ ಸ್ವಾಗತಿಸ್ತೇನೆ ಮತ್ತು ಥ್ಯಾಂಕ್ಸ್ ಅಂತೂ ಹೇಳ್ತೇನೆ. ನಮ್ಮೊಟ್ಟಿಗೆ ಶಂಕರ್ಪುರದಿಂದ ಬಂದಿರೋರು ಮಿಸಸ್ ಗ್ಲಾಡಿಸ್ ನರೋನ್ನ, ಅರುಣ್ ಬರ್ಬೋಜಾ, ಸದಾಶಿವ ಅವರಿದ್ದಾರೆ. ನಂದು ಎಲ್ಲ PUCಯಿಂದ ಅವರೊಟ್ಟಿಗೆ ಸಂಬಂಧ ಇದೆ. ನಾನು ತಲೆ ಬೋಡಿಸ್ಬೇಕಾದ್ರೆ ಅವ್ರ ಹತ್ರನೇ ಹೋಗೋದು. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಅಂತ ಸಲ್ಲಿಸ್ತೇನೆ. ಪ್ರಕಾಶ್ ಅವರು ಸಹ ಬಂದಿದ್ದಾರೆ ಅಂತ ಅವರು ತಿಳಿಸ್ತಾರೆ. ಪ್ರಕಾಶ್, ನಿಮಗೆ ಸಹ ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಡೆಕೋರೇಟರ್ಸ್, ಡೇಸಾ ಶಾಮಿಯಾನ, ಮೈಕ್ ಸಿಸ್ಟಮ್ಸ್, ಲಾನ್ಸಿ ಫ್ರಮ್ ಕೇಟ್ರರ್ಸ್. ಆ್ಯಂಡ್ ನನಗೆ ಇನ್ನೊಂದು ಮಿಸ್ಟರ್ ಆಲ್ವಿನ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ನಿನ್ನೆ ರಾತ್ರಿ ಎಲ್ಲ ಬಂದು ನಮಗೆ ಡೆಕೋರೇಷನ್ದು, ದೀಪದು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಹಾಗೆ ಇವತ್ತು ಫೋಟೋಗ್ರಫಿ ಮಾಡಿರೋರು ವಿಲ್ ಸ್ಟುಡಿಯೋ ಅವರು, ಮಿಸ್ಟರ್ ವಿಲ್ಸ್, ಅವ್ರಿಗೆ ಸಹ ಥ್ಯಾಂಕ್ ಯು ಅಂತ ಹೇಳ್ತೇನೆ. ಹಾಗೆ U+ ಚಾನಲಿಂದ ಬಂದಿದ್ದಾರೆ. ಹಾಗೆ ಪತ್ರಿಕಾಗೋಷ್ಠಿಯವರು ಮಿಸ್ಟರ್ ಹೆರಾಲ್ಡ್ ಮತ್ತು ಸಂಜೀವ ಅವರು ಇಲ್ಲಿದ್ದಾರೆ. ಅವ್ರಿಗೆ ಸಹ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ನಮ್ಮದು ಪೇಂಟಿಂಗ್ದು ಮತ್ತು ಇಂಟೀರಿಯರ್ಸ್ ಮಾಡಿರೋದು ಮೆಲ್ವಿನ್ ಅವರು ರಾತ್ರಿಗೆ, ಯಾಕೆಂದರೆ ಕೆಲಸ ಸ್ವಲ್ಪ ಸ್ಲೋ ಆಗಿ ನಡೀತಾ ಇತ್ತು, ಆದರೂ ಅವರು ರಾತ್ರಿಗೆ ಕೂತ್ಕೊಂಡು ಎಲ್ಲ ಕೆಲಸ ಮುಗಿಸಿದ್ದಾರೆ. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. सबका नाम लिया, अगर मैंने मनोज का, जितेंद्र का, पिंटू का और शुभम का नाम नहीं लिया तो ये थैंक्स ख़त्म नहीं हुआ. रात दिन फरवरी को स्टार्ट किया हुआ. फरवरी के बाद जब उन्होंने स्टार्ट किया, उन्होंने बोला 1 महीने में ख़त्म करके देंगे डॉक्टर. 1.5 महीना हो गया लेकिन ख़त्म करके दिया. सो उनको थैंक्स बोलूँगा. और वो आगे आके मनोज, जितेंद्र, शुभम और पिंटू मैडम से हमेशा लड़ाई झगड़ा कर रहे थे. एक गुलाब लेके जाइए प्लीज़, आगे आइए. ವಿವೇಕ್ ಒಟ್ಟಿಗೆ ಇಬ್ಬರು ಇದ್ದರು. ನನಗೆ ಅವ್ರದ್ದು ಹೆಸರು ಗೊತ್ತಿಲ್ಲ. ಒಬ್ರದ್ದು ತಲೆ ಮೇಲೆ ಕೂದಲಿಲ್ಲ, ಇನ್ನೊಬ್ರದ್ದು ತಲೆ ಮೇಲೆ ಕೂದಲಿದೆ. ಸೊ ಅವರಿಬ್ಬರು ಸಹ ಮುಂದೆ ಬರಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಅವರು ಎಲೆಕ್ಟ್ರಿಷಿಯನ್ದು ವಯರಿಂಗ್ದು ಹೇಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ನನಗೆ ಈಗ ವಯರ್ ಹುಡುಕಬೇಕಾಗ್ತದೆ. ಎಲ್ಲಿ ವಯರ್ ಏನಿದೆ ಅಂತನೇನು ಗೊತ್ತಿಲ್ಲ, ಎಲ್ಲ ಅಡಗಿದೆ. ಸೊ ಅವರು ಯಾವಾಗಲೂ ನನಗೆ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಮೇಡಮ್ ಅವರು ಗುಲಾಬಿ ಕೊಟ್ಟು ಮತ್ತು ನಮ್ಮದು ಸ್ಥಳೀಯ ಬದ್ಯಾರ್ ವಲಯದ ಬದ್ಯಾರ್ ಪ್ಯಾರಿಷ್ ಫಾದರ್ ಮೆಲ್ವಿನ್, ಇವ್ರದ್ದು ನಾನು ಲಾಸ್ಟಲ್ಲಿ ಹೆಸರಿಟ್ಟಿದ್ದು. ಯಾಕಂತ ಹೇಳಿದರೆ ಅವ್ರ ಹತ್ರ ನಾನು ಹೋಗಿದ್ದು ಸಹ ಇನ್ವಿಟೇಷನ್ ಕೊಡಲಿಕ್ಕೆ ಲಾಸ್ಟಿಗೆ. ಆದರೂ ಅವ್ರದ್ದು ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಇವತ್ತು ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಥ್ಯಾಂಕ್ಸ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೆ ಸಹ ಸಾಕಾಗೋದಿಲ್ಲ. ಅವ್ರಿಗೆ ಒಂದು ನೆನಪಿನ ಕಾಣಿಕೆ ಡಾಕ್ಟರ್ ಕಾಜಲ್ ಅವರು ಕೊಡಬೇಕು ಅಂತ ಹೇಳಿ ವಿನಂತಿಸ್ತೇನೆ. ನಮ್ಮದು ಡಾಕ್ಟರ್ಸ್ ಕಮ್ಯುನಿಟಿ IMA
IMA ಅಲ್ಲಿ ಈ ಸರ್ತಿ ಹೊಸದಾಗಿ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಅವರು ಎಲೆಕ್ಟ್ ಆಗಿದ್ದಾರೆ. ಅವ್ರಿಗೆ ಇವತ್ತು ನಾನು ರೆಕಗ್ನೈಸ್ ಮಾಡಲಿಲ್ಲ ಅಂದರೆ ಇಟ್ ಈಸ್ ನಾಟ್ ವರ್ತ್ ಇಟ್. ಡಾಕ್ಟರ್ಸ್ ಕ್ಲಿನಿಕ್ ನಾವು ಸ್ಟಾರ್ಟ್ ಮಾಡುವಾಗ IMA ನಮಗೆ ವೆರಿ ಇಂಪಾರ್ಟೆಂಟ್ ಸಂಸ್ಥೆ. ಅದು ನಮ್ಮದು ಯಾವಾಗಲೂ ಒಟ್ಟಿಗೆ ಬೇಕು, ಆ ಯುನಿಟಿ ಬೇಕು. ನಾವು ಡಾಕ್ಟರ್ಸ್ ಒಬ್ರಿಗೆ ಒಬ್ಬರು ಸಹಕರಿಸಿ ಮುಂದೆ ಹೋಗಬೇಕು. ಸೊ ನಾನು ಡಾಕ್ಟರ್ ಶಶಿಧರ್ ಡೋಂಗ್ರೆ ಅವರಿಗೆ ಮುಂದೆ ಬಂದು ಡಾಕ್ಟರ್ ಕಾಜಲ್ ಅವರ ಹತ್ರ ನೆನಪಿನ ಕಾಣಿಕೆ ಸ್ವೀಕರಿಸಬೇಕಂತ ವಿನಂತಿಸ್ತೇನೆ. IMA ಪ್ರೆಸಿಡೆಂಟ್, ಪ್ರೆಸೆಂಟ್ IMA ಪ್ರೆಸಿಡೆಂಟ್. ಥ್ಯಾಂಕ್ ಯು ಸರ್. ಹಾಗೆ ಡಾಕ್ಟರ್ ವಿಶ್ವವಿಜೇತ್ ENT ಸ್ಪೆಷಲಿಸ್ಟ್, IMA ಸೆಕ್ರೆಟರಿ, ಅವರು ಮುಂದೆ ಬಂದು ಮೇಡಮ್ ಹತ್ರ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಕೊನೆಯದಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮಗೆ ಸಹಾಯ ಮಾಡಿದ, ಪ್ರೋತ್ಸಾಹ ನೀಡಿದ, ಪ್ರಾರ್ಥನೆ ಮೂಲಕ ಶಕ್ತಿ ತುಂಬಿದ ಎಲ್ಲರನ್ನು ಸ್ಮರಿಸುತ್ತೇನೆ ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಸಹಕಾರ ಸದಾ ನಮಗೆ ನೀಡುತ್ತಾ ಇರಿ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿಬಡಿ. ಅರ್ಪಣ್ ಅವರು ಇದ್ದಾರಾ ಇಲ್ಲಿ? ಅರ್ಪಣ್. Okay, on this occasion I would like to thank him also. ನಮ್ದೆಲ್ಲ ಪ್ರಿಂಟಿಂಗ್ ಇದ್ದು ಕೆಲಸ ಎಲ್ಲ ಅವರೇ ಮಾಡಿ ಕೊಟ್ಟಿದ್ದಾರೆ. ದಿಸ್ ಬ್ಯೂಟಿಫುಲ್ ಮೊಮೆಂಟೋಸ್. ಸೊ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ಆನ್ ದಿಸ್ ಒಕೇಶನ್. ಥ್ಯಾಂಕ್ ಯು ಒನ್ಸ್ ಮೋರ್. ನಾನು ಅಂದ್ಕೊಳ್ತೀನಿ ಡಾಕ್ಟರ್ ಡೆನ್ಸಿಲ್ ಮತ್ತು ಡಾಕ್ಟರ್ ಕಾಜಲ್ ಯಾರನ್ನೂ ಬಿಡಲಿಲ್ಲ. ಎಲ್ಲರನ್ನೂ ತಮ್ಮ ಮಾತಿನ ಮೂಲಕ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಡಾಕ್ಟರ್, ನಿಮಗೂ ಧನ್ಯವಾದಗಳು. ಎಲ್ಲರಿಗೂ ತಿಳಿದಿರುವಂತೆ ದಿವ್ಯಜ್ಯೋತಿ ಕ್ಲಿನಿಕ್ ಸಂಜೆ 5ರಿಂದ ರಾತ್ರಿ 8 ತನಕ ಇಲ್ಲಿ ಬರುವ ರೋಗಿಗಳಿಗೆ ತೆರೆದಿರುತ್ತದೆ. ಇಲ್ಲಿಗೆ OBG ಮತ್ತು ಜನರಲ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್, ನುರಿತ ಪ್ರಸೂತಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಡೆನ್ಸಿಲ್ ಹಾಗೂ ಡಾಕ್ಟರ್ ಕಾಜಲ್ ರವರಿಂದ ಸಿಗುತ್ತದೆ. ಅಂತೆಯೇ ಇಲ್ಲಿ ಪ್ರಯೋಗಾಲಯದ ವ್ಯವಸ್ಥೆ, ಔಷಧಾಲಯವು ಹಾಗೂ ECG ಸೌಲಭ್ಯಗಳು ದೊರಕಲಿವೆ ಎಂದು ಈ ಮೂಲಕ ಹೇಳಲು ಇಚ್ಛೆಪಡುತ್ತೇನೆ. ಹಾಗೂ ಸ್ಕ್ಯಾನಿಂಗ್, ಅಲ್ಟ್ರಾಸೊನೋಗ್ರಫಿ ಕೂಡ ಇಲ್ಲಿ ದೊರಕಲಿದೆ. ಇಲ್ಲಿಗೆ ಇಂದಿನ ಈ ಸಣ್ಣ ಉದ್ಘಾಟನಾ ಹಾಗೂ ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಡಾಕ್ಟರ್ ಡೆನ್ಸಿಲ್ ಹಾಗೂ ಡಾಕ್ಟರ್ ಕಾಜಲ್ ರವರ ಪ್ರೀತಿಯಿಂದ ಇಲ್ಲಿಗೆ ನೆರೆದಿರುವ ಸರ್ವರಿಗೂ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತೇನೆ.
ಬೆಳ್ತಂಗಡಿಯಲ್ಲಿ ನೂತನವಾಗಿ ಶುಭಾರಂಭಗೊಂಡ ದಿವ್ಯ ಜ್ಯೋತಿ ಕ್ಲಿನಿಕ್. ನಮ್ಮಲ್ಲಿ ಕನ್ಸಲ್ಟೇಷನ್, ಒಬಿಜಿ ಅಂಡ್ ಜನರಲ್, ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್, ಅಲ್ಟ್ರಾಸೋನೋಗ್ರಫಿ, ಲ್ಯಾಬೊರೇಟರಿ, ಇಸಿಜಿ ಲಭ್ಯ. ಡಾಕ್ಟರ್ ಡೆನ್ಸಿಲ್ ನೊರನ್ಹಾ ಎಂಬಿಬಿಎಸ್ ಡಿಜಿಒ, ಕನ್ಸಲ್ಟೆಂಟ್ ಒಬ್ಸ್ಟ್ರೇಷಿಯನ್ಸ್ ಅಂಡ್ ಗೈನಕಾಲಜಿಸ್ಟ್. ಡಾಕ್ಟರ್ ಕಾಜಲ್ ಎವಿ ಡಿಸೋಜಾ ಎಂಬಿಬಿಎಸ್ ಡಿಎ. ಸಮಯ ಸಂಜೆ 5ರಿಂದ ರಾತ್ರಿ 8:30. ದಿವ್ಯ ಜ್ಯೋತಿ ಕ್ಲಿನಿಕ್, ಫಸ್ಟ್ ಫ್ಲೋರ್, ಮಂಜುನಾಥ್ ಕಾಂಪ್ಲೆಕ್ಸ್, ಸಂತೆಕಟ್ಟೆ, ಬೆಳ್ತಂಗಡಿ. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 98454260